ಧಾರವಾಡ ಸಾಹಿತ್ಯ ಸಂಭ್ರಮ 2015 ಮೂರನೆಯ ದಿನದ 15ನೆಯ ಗೋಷ್ಠಿ ಕನ್ನಡ ಪುಸ್ತಕಗಳ ಓದುಗರ ಒಲವುಗಳು. ಭಾಗವಹಿಸುವವರು ಆರ್ ಪೂರ್ಣಿಮಾ, ಆರ್ ದೊಡ್ಡೇಗೌಡ, ಎಂ.ಎ. ಸುಬ್ರಹ್ಮಣ್ಯ. ನಿರ್ದೇಶಕರು ಪ್ರಕಾಶ್ ಕಂಬತ್ತಳ್ಳಿ. ಕನ್ನಡ ಪುಸ್ತಕಗಳ ಓದುಗರ ಒಲವುಗಳು ಗೋಷ್ಠಿಗೆ ತಮಗೆಲ್ಲ ಸ್ವಾಗತ. ಇಂದು ಈ ವಿಷಯದ ಬಗ್ಗೆ ಮಾತನಾಡಲು ತಜ್ಞರು ಬಂದಿದ್ದಾರೆ. ಪತ್ರಕರ್ತೆ, ಲೇಖಕಿ ಡಾಕ್ಟರ್ ಆರ್ ಪೂರ್ಣಿಮಾ ಅವರಿದ್ದಾರೆ, ಎಂ.ಎ. ಸುಬ್ರಹ್ಮಣ್ಯ ಅವರಿದ್ದಾರೆ, ದೊಡ್ಡೇಗೌಡರಿದ್ದಾರೆ ಎಲ್ಲರೂ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಪ್ರಾಜ್ಞರಾದ ತಾವೆಲ್ಲ ಇದ್ದೀರಿ. ಎಲ್ಲರೂ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕನ್ನಡದಲ್ಲಿ ಈಗ 1911ನೇ ಇಸವಿಯಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ BM ಶ್ರೀಯವರು ಒಂದು ಮಾತು ಭಾಷಣ ಮಾಡಿದರು. ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ. 104 ವರ್ಷ ಆಯಿತು. ಯಾರು ಮಾತನಾಡಬಾರ್ದು, ದಯವಿಟ್ಟು ಶಾಂತತೆಯನ್ನು ಕಾಪಾಡಬೇಕು. ಬಹಳ ಮಹತ್ವದ ಗೋಷ್ಠಿ ಇದು, ಓದುಗರ ಒಲವುಗಳು. ನಾವೆಲ್ಲ ಈ ಓದುಗರೇ ಇಲ್ಲಿ ಸೇರಿರೋದ್ರಿಂದ ನಮ್ಮ ಒಲವನ್ನು ವೇದಿಕೆ ಕಡೆಗಳೇ ಹರಿಸಬೇಕೆ ಹೊರತು ನಮ್ಮ ಮಾತಿನಲ್ಲಿ ಅಲ್ಲ. ಕನ್ನಡ ಭಾಷೆ ತಲೆ ಎತ್ತುವ ಬಗೆ ಅಂತ ಅವರು 104 ವರ್ಷಗಳ ಹಿಂದೆ ಮಾಡಿದ ಭಾಷಣದ ಸ್ವರೂಪವನ್ನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದ ಗೋಷ್ಠಿಯಲ್ಲೂ ಕೂಡ ತಾವು ನೋಡಿದ್ದೀರಿ. ಇನ್ನೂ ಕೂಡ ನಮ್ಮ ಸ್ಥಿತಿ ಹಾಗೆಯೇ ಇದೆ. ಭಾಷೆ ತಲೆ ಎತ್ತಾ ಇಲ್ಲ, ಸಾಹಿತ್ಯ ತಲೆ ಎತ್ತಾ ಇಲ್ಲ, ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ತಲೆ ಎತ್ತಾ ಇಲ್ಲ ಅನ್ನೋದು ಈಗ ನಮಗೆ ಮೊದಲನೇ ಗೋಷ್ಠಿಯಲ್ಲಿ ಗೊತ್ತಾಗಿದೆ. ಹಾಗೆ ಈ ಗೋಷ್ಠಿಯಲ್ಲಿ ಕೂಡ ಅದರ ಬಗ್ಗೆ ಒಂದು ಚರ್ಚೆ ನಡೆಯಲಿದೆ. ನಾವು ಯಾವಾಗಲೂ ಒಂದು ಮಾತನ್ನು ಬಳಸ್ತಾನೆ ಇರ್ತೀವಿ. ಸಂಕೀರ್ಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಕನ್ನಡ ಪುಸ್ತಕೋದ್ಯಮ, ಕನ್ನಡ ಭಾಷೆ ಅಂತ ಹೇಳಿ ಬಳಸಿ ಸವಕಲಾಗಿರೋ ಪದ. ಆದರೆ ಈಗಲೂ ಕೂಡ ಅದೇ ಇದನ್ನೇ ಬಳಸಬೇಕಾದಂಥ ಸ್ಥಿತಿ ಇದೆ. ನಮ್ಮಲ್ಲಿ ಈ ಓದುಗರು ಯಾವತ್ತೂ ಕೂಡ ಒಂದು ಸಮೃದ್ಧವಾದ ವಾತಾವರಣ ಕನ್ನಡ ಓದುಗರು ಇರಲೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಹಿಂದೆನೂ ಕೂಡ ಕನ್ನಡವನ್ನು ಓದುವವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರು. ಈಗಲೂ ಕೂಡ ಇನ್ನೂ ಅದೇ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇದು ಸ್ಥಿತಿ ಹೆಚ್ಚಾಗೇ ಇಲ್ಲ. ಮತ್ತು ಸಮೃದ್ಧವಾಗಿತ್ತು ಅನ್ನುವಂಥ ಒಂದು ವಾತಾವರಣ, ಅಥವಾ ಒಂದು ಲಕ್ಷಗಟ್ಟಲೆ ಪ್ರತಿಗಳು ಕನ್ನಡದಲ್ಲಿ ಮಾರಾಟವಾದವು, ಅಷ್ಟು ಜನ ಅದು ಓದಿದರು ಅನ್ನುವಂಥ ವಾತಾವರಣ ನಮ್ಮಲ್ಲಿ ಇರಲೇ ಇಲ್ಲ. ಕನ್ನಡದಲ್ಲಿ ಪ್ರತಿ ವರ್ಷ ಬಹಳ ಹಿಂದೆ ಬಹಳ ಅಂದರೆ 1840ರಿಂದ 50ನೇ ವರ್ಷದಲ್ಲಿ 10 ವರ್ಷಕ್ಕೆ 10 ಪುಸ್ತಕ ಪ್ರಕಟ ಆಗಿತ್ತು. ಈಗ ಒಂದು 10-15 ವರ್ಷದ ಹಿಂದೆ ವರ್ಷಕ್ಕೆ 600-700 ಪುಸ್ತಕ ಪ್ರಕಟ ಆಗ್ತಾ ಇದ್ವು. ಈಗ ಆ ಸಂಖ್ಯೆ 7,000ದಿಂದ 8,000 ದಾಟಿದೆ ಅನ್ನೋದು ಇದೇನು ಸಮೃದ್ಧಿಯೋ ಏನೋ ಅನ್ನೋದನ್ನು ಈಗ ಚರ್ಚೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಕನ್ನಡ ಪುಸ್ತಕೋದ್ಯಮ ಅಚ್ಚು ಮೊಳೆಗಳಿಂದ ಕಂಪ್ಯೂಟರ್ ಯುಗಕ್ಕೆ ಬಂತು. ಅಲ್ಲಿಂದ DTP ಮುದ್ರಣಗಳಿಗೆ ಕಂಪ್ಯೂಟರ್ ಬಳಕೆ ಆಯಿತು. ಹೀಗಾಗಿ ಕನ್ನಡ ಓದುಗರಿಗೆ ಆಧುನಿಕ ಸ್ವರೂಪದ ಪುಸ್ತಕಗಳು ಲಭ್ಯ ಆಗಿವೆ. ಆದರೆ ಇವುಗಳಿಗೆ ನಮಗೆ ಬಹಳ 1984ವರೆಗೂ ಕೂಡ ಒಂದು ರೀತಿ ತಕ್ಕ ಮಟ್ಟಿಗೆ ಸಮೃದ್ಧಿ ಅಥವಾ ತಕ್ಕ ಮಟ್ಟಿಗೆ ಕನ್ನಡವನ್ನು ಓದುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಯಾವಾಗ ನಮ್ಮಲ್ಲಿ ದೂರದರ್ಶನ ಆರಂಭ ಆಯಿತೋ ಕನ್ನಡ ಓದುಗರ ಸಂಖ್ಯೆ ಇಳಿಮುಖ ಆಗೋದಕ್ಕೆ ಶುರುವಾಯಿತು. ದೂರದರ್ಶನ ಮೊದಲು ಕೆಲವೇ ಗಂಟೆಗಳ ಕಾಲ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಬರ್ತಾ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡ್ತು. ಹಲವಾರು ಚಾನಲ್ಗಳು ಶುರುವಾದವು. ಈಗ ಸುಮಾರು ಒಂದು 15-20 ಚಾನಲ್ಗಳು ಕನ್ನಡದಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಹೆಚ್ಚೆಚ್ಚು ಚಾನಲ್ಗಳು ಬಂದ ಹಾಗೆ ಕನ್ನಡದ ಓದುಗರ ಸಂಖ್ಯೆ ಅಷ್ಟಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ದೂರದರ್ಶನದ ಒಂದು ಪ್ರಭಾವ ಏನಾಯಿತು ಅಂದರೆ, ನಮ್ಮಲ್ಲಿ ಬಹಳ ಹಿಂದೆ ಸುಮಾರು ಒಂದು 40-50 ವರ್ಷಗಳ ಹಿಂದೆ ನಮ್ಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕ್ಯುಲೇಟಿಂಗ್ ಲೈಬ್ರರೀಸ್ ಇತ್ತು. ಆದರೆ ಈಗ ದೂರದರ್ಶನ ಅದನ್ನು ಸಾಮಾನ್ಯ ಬಹುಮಟ್ಟಿಗೆ ಮಹಿಳೆಯರು ಹೆಚ್ಚು ಅದನ್ನು ಸರ್ಕ್ಯುಲೇಟಿಂಗ್ ಲೈಬ್ರರಿಯನ್ನು ಬಳಸ್ಕೊಳ್ತಾ ಇದ್ದರು. ಅವರಿಂದಾಗಿ ಜನಪ್ರಿಯ ಸಾಹಿತ್ಯವನ್ನು ಅವರು ಬೆಳೆಸಿದರು. ಅನಾಕರು, ತರಾಸು ಇಂಥ ಲೇಖಕರೆಲ್ಲ ಆ ಸರ್ಕ್ಯುಲೇಟಿಂಗ್ ಲೈಬ್ರರಿ ಮೂಲಕ ಹೆಚ್ಚು ಜನಪ್ರಿಯರಾದರು. ಆದರೆ ಈ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು ಈಗ ಕೆಲವು ವರ್ಷಗಳಿಂದ ಬಹುಮಟ್ಟಿಗೆ ಸಂಪೂರ್ಣ ಅನ್ನೋ ರೀತಿಯಲ್ಲಿ ಮುಚ್ಚಿ ಹೋಗಿದೆ ಅನ್ನೋದನ್ನು ಇಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಸಮೃದ್ಧ ಅನ್ನುವಂಥ ಸ್ಥಿತಿ ಇಲ್ಲೇ ಇಲ್ಲ ಅಂತ ಒಂದು ಮಾತನ್ನು ಮೊದಲು ಹೇಳಿದೆ. ಆದರೆ ಅದಕ್ಕೆ ಸ್ವಲ್ಪ
ವಿರುದ್ಧವಾದ ಅಭಿಪ್ರಾಯವೂ ಕೂಡ ಇದೆ. ಆನಾಕರು, ತರಾಸು, ಎನ್ ನರಸಿಂಹಯ್ಯ, ಜಿಂದೆ ನಂಜುಂಡಸ್ವಾಮಿ ಇವರ ಪುಸ್ತಕಗಳು, ಜೊತೆಗೆ ತ್ರಿವೇಣಿ, ಎಂ ಕೆ ಇಂದ್ರ ಇವರ ಪುಸ್ತಕಗಳು ಪ್ರಕಟ ಆದಾಗ ಬೆಂಗಳೂರಿನಲ್ಲಿ ಬಳೆಪೇಟೆಯಲ್ಲಿ ಕ್ಯೂ ನಿಂತುಕೊಂಡು ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದ್ರಂತೆ. ಅದು ನಾವು ನೋಡಿಲ್ಲ, ಆದರೆ ಜನಗಳೆಲ್ಲ ಹೇಳಿರೋದು ಮತ್ತು ದಾಖಲೆಗಳಲ್ಲಿ ಹೇಳೋದು ಕ್ಯೂ ನಿಂತುಕೊಂಡು ನಾಳೆ ಬೆಳಗ್ಗೆ 10:00 ಅನಾಕ್ರು ಅವರ ಪುಸ್ತಕ ಬಿಡುಗಡೆ ಅಂತಂದರೆ 10 ಗಂಟೆಗೆ ಜನ 9 ಗಂಟೆಗೆ 10 ಗಂಟೆಗೆ ಬಂದು ಕ್ಯೂ ನಿಲ್ಸ್ಕೊಳ್ತಾ ಇದ್ರಂತೆ ಆ ಪುಸ್ತಕಗಳನ್ನ ಕೊಂಡುಕೊಳ್ಳೋದಕ್ಕೆ. ಆದರೆ ಈಗ ಏನಾಗಿದೆ, ಇಂಟರ್ನೆಟ್ ಹಾವಳಿ, ಕಿಂಡಲ್ಗಳ ಹಾವಳಿ, ಇ ಬುಕ್ಕು, ಆಡಿಯೋ ಬುಕ್ಸು ಇವುಗಳೆಲ್ಲ ವಿವರಣೆ ಮುಂದೆ ಸಿಗುತ್ತೆ. ಈ ಎಲ್ಲ ಥರದ ಪುಸ್ತಕಗಳು ಬಂದು ಕನ್ನಡದ ಸಾಂಪ್ರದಾಯಿಕ ಪುಸ್ತಕಗಳ ಓದು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಜನಸಂಖ್ಯೆ 3 ಕೋಟಿಯಿಂದ 6 ಕೋಟಿಗೆ ಏರಿದೆ, ಆದರೆ ಪುಸ್ತಕಗಳ ಓದುವವರ ಸಂಖ್ಯೆ ಮಾತ್ರ ಇನ್ನೂ ಹೆಚ್ಚಿಲ್ಲ. ಇಡೀ ಕರ್ನಾಟಕದಲ್ಲಿ ಪುಸ್ತಕಗಳ ಮಳಿಗೆಗಳ ಸಂಖ್ಯೆ ಒಂದು 10-15ಕ್ಕಿಂತ ಹೆಚ್ಚೇ ಇಲ್ಲ ಅನ್ನೋದು ಬಹಳ ವಿಷಾದನೀಯ ಸಂಗತಿ. ಸುಮಾರು 24-25 ಜಿಲ್ಲೆಗಳಲ್ಲಿ ಪುಸ್ತಕದ ಮಳಿಗೆಗಳೇ ಇಲ್ಲ ಅನ್ನೋದು ಇನ್ನೂ ವಿಷಾದದ ಸಂಗತಿ. ಇಂಗ್ಲಿಷ್ ಪುಸ್ತಕಗಳಿಗೆ ಆನ್ಲೈನ್ ಮಾರಾಟ ಈಗ ಲಭ್ಯ ಆಗಿದೆ, ಆದರೆ ಕನ್ನಡಕ್ಕೆ ಆನ್ಲೈನ್ ಮಾರಾಟದ ಇನ್ನೂ ಅಬ್ಬರ ಅಥವಾ ಅದರ ಒಂದು ಫೋರ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಫೋರ್ಸು ಆನ್ಲೈನ್ ಮಾರಾಟದಲ್ಲಿ ಇನ್ನೂ ಕನ್ನಡಕ್ಕೆ ಬಂದಿಲ್ಲ. ಕನ್ನಡದಲ್ಲಿ ಹಾಗಾದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಗಳ ಮುದ್ರಣ ಆಗದೇ ಇಲ್ವೇ, ಹೆಚ್ಚಿನ ಓದುಗರು ಇಲ್ಲವೇ ಅನ್ನೋದು ಕೂಡ ಒಂದು ವಿವಾದವಾಗುವಂಥ, ವಾದ ಮಾಡುವಂಥ ಸಂಗತಿ. ಹಾಗೆ ಇದ್ದಾರೆ, ಕೆಲವರಾದರೂ ಲೇಖಕರಿದ್ದಾರೆ, ಭೈರಪ್ಪನವರಿದ್ದಾರೆ, ತೇಜಸ್ವಿ ಇದ್ದಾರೆ, ಷಡಕ್ಷರಿ, ಮಣಿಕಾಂತ್ ಇಂಥವರ ಪುಸ್ತಕಗಳು, ಮತ್ತು ನಮ್ಮ ಸುಧಾಮೂರ್ತಿ ಅವರು ಇಂಥವರ ಪುಸ್ತಕಗಳು ಸಾವಿರಾರು ಸಂಖ್ಯೆಯಲ್ಲಿ, ಇನ್ನೂ ಹೇಳಬೇಕು ಅಂದರೆ 60-70 ಸಾವಿರ ಸಂಖ್ಯೆಯಲ್ಲಿ ಮುದ್ರಣ ಆಗ್ತಾ ಇದೆ ಅನ್ನೋದು ಬಹಳ ವಿಶೇಷ. ಮತ್ತು ಇದು ಒಂದು ನಂಬೋದಕ್ಕೆ ಆಗದೇ ಇರುವಂಥ ಸಂಗತಿ. 1000 ಕೂಡ 10 ವರ್ಷ ಆದರೂ ಖರ್ಚಾಗೋದಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಇಂಥ ಪುಸ್ತಕಗಳು 50-60 ಸಾವಿರ ಗಟ್ಟಲೆ ಮಾರಾಟ ಆಗ್ತವೆ ಅನ್ನೋದು ಕೂಡ ಒಂದು ಚರ್ಚೆಯ ವಿಷಯ. ನಮ್ಮ ಜನರಿಗೆ ಈಗ ತತ್ಕ್ಷಣದ ಉಪಶಮನ ನೀಡುವಂಥ ಸಾಹಿತ್ಯವನ್ನು ಬಯಸ್ತಾರೆ, ಆದರೆ ಅವರು ಗಂಭೀರ ಸಾಹಿತ್ಯ ಅವರಿಗೆ ಬೇಕಾಗಿಲ್ಲ. ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಅಡುಗೆ, ಆರೋಗ್ಯ, ರೋಮಾಂಚಕ, ಆಧ್ಯಾತ್ಮ ಇತ್ಯಾದಿ ಪುಸ್ತಕಗಳನ್ನು ಜನ ಇಷ್ಟಪಡ್ತಾರೆ, ಇತ್ತೀಚಿನ ಜನಗಳು. ಇದು ಒಂದಾಯಿತು. ಆದರೆ ನಾನು ನಮ್ಮ ಓದುಗರು, ಈ ಸಾಮಾನ್ಯ ನಾವು ಓದುಗರನ್ನ 4 ಭಾಗ ಮಾಡ್ಬೋದು ಅಂತ ಕಾಣಿಸುತ್ತೆ. ಒಂದು ಮಕ್ಕಳು, 2ನೇದು ಯುವಕರು, 3ನೇದು ಮಧ್ಯವಯಸ್ಕರು ಮತ್ತು 4ನೇದು ಹಿರಿಯರು. ನಮಗೆ ಇನ್ನೂ ಮಕ್ಕಳು ಓದುಗರು ಸಿಗ್ತಾರೆ, ಆದರೆ ಯುವಕರು ಮಾತ್ರ ಈಗ ನಮಗೆ ಮಿಸ್ ಆಗ್ತಾ ಇದ್ದಾರೆ. ಮಧ್ಯವಯಸ್ಕರು ಆ ಕಡೆ ಈ ಕಡೆ ಓಲಾಡ್ತಾ ಇದ್ದಾರೆ. ಈ ಕಡೆ ಬೇರೆ ಬೇರೆ ಮಾಧ್ಯಮಗಳ ಜೊತೆಗೆ ಟಿ ವಿಯ ಜೊತೆಗೆ ಇವುಗಳ ಮಧ್ಯೆ ಇವುಗಳ ಮಧ್ಯೆ ಮಧ್ಯವಯಸ್ಕರು ಓಲಾಡ್ತಿದ್ದಾರೆ. ಹಿರಿಯರಂತೂ ಆಧ್ಯಾತ್ಮದ ಕಡೆಗೆ ಬಹುಮಟ್ಟಿಗೆ ತಿರುಗಿದ್ದಾರೆ. ಈ ರೀತಿ ನಮ್ಮ ಓದುಗ ಪ್ರಪಂಚ ಈಗ ನಡೀತಾ ಇದೆ. ಬರೀ ಪುಸ್ತಕ ಒಂದೇ ಅಲ್ಲ, ಬೇರೆ ಬೇರೆ ಓದುಗರ ಒಲವುಗಳನ್ನ ಕೂಡ ನಾವು ಇಲ್ಲಿ ಗುರುತಿಸಬೇಕಾಗಿದೆ. ಹಿಂದೆ ನೋಡಿ, ಪತ್ರಿಕೆಗಳ ಮಾರಾಟದ ಸಂಖ್ಯೆ ಬಹಳ ಕಡಿಮೆ ಇರ್ತಾ ಇತ್ತು. ಆದರೆ ಸರಿ, ಕರ್ನಾಟಕದಲ್ಲಿ ಜನಸಂಖ್ಯೆ 3 ಕೋಟಿಯಿಂದ ಈಗ 6 ಕೋಟಿಗೆ ಏರಿದೆ. ಆದರೆ ಪುಸ್ತಕಗಳ ಮುದ್ರಣ ಸಂಖ್ಯೆ ಮಾತ್ರ ಇನ್ನೂ 1000 ಪ್ರತಿಗಳಲ್ಲೇ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ ಸುಬ್ರಹ್ಮಣ್ಯ ಅವರು, ಈ ಪ್ರಶ್ನೆ ತಗೊಳ್ಳಿ. ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಸಾಹಿತ್ಯದ ಒಲವುಗಳು, ಓದುಗರ ಒಲವುಗಳು, ಪುಸ್ತಕ ಓದುಗರ ಒಲವುಗಳು ಅಂದರೆ ಪುಸ್ತಕ ಓದುಗರ ಒಲವುಗಳು ಅಂದರೆ ಸಾಹಿತ್ಯ ಅನ್ನೋದು ಪುಸ್ತಕ ರೂಪ ತಳೆದ ಮೇಲೆ ಏನು ಒಲವುಗಳು ಬೆಳೀತಾ ಬಂತೋ ಅದನ್ನು ಹೆಚ್ಚು ಕೇಂದ್ರೀಕೃತವಾಗಿ ಇಲ್ಲಿ ನಾವು ಮಾತಾಡ್ತಾ ಇದ್ವಿ. ಪುಸ್ತಕ ರೂಪ ಅಂತ ಬಂದಿದ್ದೇ 1817 ಇಸ್ವಿಯೊಳಗೆ. ಆವಾಗ ಪುಸ್ತಕ ಮುದ್ರಣ ಪ್ರಕಾಶನ ಅಂತ ಶುರು ಮಾಡಿದವರು ಮಿಷನರಿಗಳು ಮತ್ತು ಕೆಲವು ಸರ್ಕಾರದ ಸುತ್ತೋಲೆಗಳು, ಈ ಥರದ್ದೆಲ್ಲ ಪುಸ್ತಕ ರೂಪ ತಂತು. 1843 ನರಸಿಂಗಯ್ಯ ಅನ್ನೋರು ಮೊದಲು ಪುಸ್ತಕಗಳನ್ನ ಪ್ರಕಟ ಮಾಡಿದರು. ಅವರು ಜಗದುತ್ಪತ್ತಿ ಸ್ಥಿತಿಲಯಗಳ ವಿವರಣವು
ಮೈಸೂರು ಸಂಸ್ಥಾನದ ವಿವರಣವು, ಅನುಭವಾಮೃತವೆಂಬ ಗ್ರಂಥವು, ಬಾಲಬೋಧಿ, ರಾಜಸೇವಾ ಲಕ್ಷಣಗಳು, ಈ ಥರದ ಪುಸ್ತಕಗಳನ್ನ ಅವರು ಪ್ರಕಟ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಪ್ರಕಾಶ್ ಅವರು ಹೇಳಿದ್ರೀಗ, ಮೊದಲಿನಿಂದಲೂ ಈ ಪುಸ್ತಕ ಓದುಗರ ಒಲವುಗಳು ಒಂದೇ ಮಟ್ಟದೊಳಗೆ ಇರಲಿಲ್ಲ. ಕಾಲಕ್ಕೆ ಬೇರೆ ಬೇರೆ ರೀತಿಗಳನ್ನು, ಪ್ರಾಕಾರಗಳನ್ನ ಪಡ್ಕೊಂಡು ಆ ರೀತಿಯೊಳಗೆ ಆ ಪುಸ್ತಕಗಳ ಓದುಗರು ಹುಟ್ಟುತ್ತಾಯಿದ್ರು, ಒಲವುಗಳು ಬೆಳೀತಾ ಬಂತು. ಇತ್ತೀಚಿನ ಒಲವುಗಳು, ಈಗ ಅವ್ರು ಹೇಳಿದ್ರು, ಹಿಂದೊಂದು ಕಾಲದಲ್ಲಿ ಅನಕರವರು, ತರಾಸು ಪುಸ್ತಕಗಳು ಬಿಡುಗಡೆ ಆಗುತ್ತೆ ಅಂತಂದರೆ ಕ್ಯೂರಲ್ಲಿ ನಿಂತ್ಕೊಂಡು ಪುಸ್ತಕಗಳನ್ನ ಕೊಳ್ತಿದ್ರು ಅಂತೇಳಿ ಅದೊಂದು ಕಾಲ. ನಿನ್ನೆ ಗಿರಡ್ಡಿ ಅವರು ಮಾತಾಡ್ತಾ ಹೇಳಿದ್ರು, BP ಕಾಳೆ ಅವರ ಒಂದು ಪುಸ್ತಕ, ಹಳೆ ಪುಸ್ತಕ ಸಿಕ್ತು ನನಗೆ, ಅದನ್ನು ಈ ಕಾಲಕ್ಕೆ ನನಗೆ ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ಒಂಥರ ಈ ಕಾಲಕ್ಕೆ ಅದು ಕಳಪೆ ಅನ್ನಿಸ್ತಾ ಬಂತು. ಹೀಗೆ ಹೊಸ ತಲೆಮಾರುಗಳು ಬೆಳೆದ ಹಾಗೆ ಅವ್ರಿಗೆ ಹೊಸ ವಿಷಯಗಳು, ನಮ್ಮ ಜ್ಞಾನ ಕ್ಷಿತಿಜಗಳು ಹೆಚ್ಚಾಗ್ತಿದ್ದಂಗೆ ಹಳೆಯ ವಿಷಯಗಳು ಅವ್ರಿಗೆ ಬೇಡ, ಔಟ್ಡೇಟೆಡ್ ಅನ್ಸೋಕ್ಕೆ ಶುರು ಆಯ್ತೇನೋ. ಅದರೊಳಗೆ ಮುಖ್ಯವಾಗಿ ನಾವು ಇತ್ತೀಚಿನ ಈಗ ಒಂದು 3-4 ದಶಕಗಳ ಹಿಂದಿನ ಮಾತು ಇವ್ರು ತೊಗೊಂಡ್ರೆ, ನವೋದಯ ಕಾಲದ ಕಾದಂಬರಿಕಾರರು ತರಾಸು, ಅನಕರು, ಕಟ್ಟಿಮನಿ, ಮಾನಮೂರ್ತಿ, ಕೃಷ್ಣಮೂರ್ತಿ ಪುರಾಣಿಕರು, ಇವರ ಕಾಲದಲ್ಲಿ ಒಂದು ಓದುಗರ ಸಮೃದ್ಧಿತನ, ಬೀಚಿ, ಇವರೆಲ್ಲ ಓದುಗರ ಸಮೃದ್ಧಿ ಏನು ಕಾಣಿಸ್ತಂತೆ ಅದು ಒಂಥರ ಹೊಸ, ಅದ್ರ ಹಿಂದೆ ಅಧ್ಯಾತ್ಮ, ಈ ರಾಜನೀತಿ ಲಕ್ಷಣಗಳು, ಈ ಥರದ್ದೆಲ್ಲ ಪುಸ್ತಕಗಳಿಂದ ಒಂದು ಕಾದಂಬರಿ, ಹಳಗನ್ನಡದಿಂದ ಹೊಸ ಕಾದಂಬರಿ ರೂಪ ಪ್ರಾಕಾರ ಬಂತು. ದುರ್ಗೇಶ ನಂದಿನಿ, B ವೆಂಕಟರಾಯಾಚಾರ್ಯರಿಂದ ಅದೊಂದು ಸಮೃದ್ಧಿ ಬಂದುಬಿಡ್ತು ನವೋದಯ ಕಾಲದೊಳಗೆ. ಆವಾಗ ಒಂದೇ ಸಲ ಸಾಮಾಜಿಕ ಕಾದಂಬರಿಗಳ ರೂಪ ತಳೆದಾಗ ಜನ ಮುಗಿಬಿದ್ದು ತೊಗೊಳಕ್ಕೆ ಹೊಸ ಓದುಗರು ಇಟ್ಕೊಂಡ್ರೇನೋ. ಆ ನಂತರ ಈ ಮಹಿಳಾ ಸಾಹಿತಿಗಳಲ್ಲಿ ತ್ರಿವೇಣಿ, ವಾಣಿ, ಈ ಥರದವರೆಲ್ಲ ಅವರು ಬರೆಯೋಕ್ಕೆ ಶುರು ಮಾಡಿದಾಗ ಆ ಸಂಖ್ಯೆ ಇನ್ನೂ ಸಮೃದ್ಧಿಗೊಂಡ್ಬಿಡ್ತು. ಬಹಳ ಜನ ಓದುಗರು, ಕಾದಂಬರಿ ಓದುಗರು ಹುಟ್ಕೊಂಡ್ಬಿಟ್ರು. ಅದು ಮುಂದೊಂದು ಕಾಲಕ್ಕೆ ಏಕತಾನತೆ ಅನಿಸ್ಬಿಡ್ತೇನೋ. ಇವ್ರು ಹೇಳಿದಾಗೆ ಟಿ ವಿನೂ ಅದರೊಳಗೆ ಮುಖ್ಯ ಕಾರಣ ಬಂತು. ಅಂದರೆ ಆ ಕಾಲದಲ್ಲಿ ಹೆಚ್ಚಾಗಿ ಕಾದಂಬರಿಗಳನ್ನ ಇದನ್ನೆಲ್ಲ ಓದ್ತಾ ಇದ್ದವರು ಗೃಹಿಣಿಯರು, ಮನೆಯವರು. ಮಕ್ಕಳು ಶಾಲೆಗೆ ಹೋದ್ಮೇಲೆ, ಗಂಡ ಆಫೀಸ್ಗೆ ಹೋದ್ಮೇಲೆ ಇವರು ಪ್ರತಿ ಮಧ್ಯಾಹ್ನ ಕಾದಂಬರಿಗಳ ಮೊರೆ ಹೋಗ್ತಿದ್ರು, ಕಾದಂಬರಿಗಳನ್ನ ಓದ್ತಾ ಇದ್ರು. ಈ ತ್ರಿವೇಣಿ, ವಾಣಿ, ಸಾಯಿಸುತ್ತೆ ಅಂತೂ ನಾವು ಎಷ್ಟೋ ಕಾಲ ನಾವು ಪುಸ್ತಕ ಮಾರಾಟಗಾರರು ಅದು ಸಾಯಿಸುತ್ತೆ ಅಲ್ಲ ಬದುಕಿಸುತ್ತೆ ಅಂತಿದ್ವಿ. ಅಷ್ಟು ಮಾರಾಟ ಆಗ್ತಿತ್ತು. ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದವರು ಸಾಯಿಸುತ್ತೆ. ಈ ಥರದವರ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದ್ರು. ಆಮೇಲೆ ಈ ಎಲ್ಲ ಮೆಟೀರಿಯಲ್, ಇವೇ ತ್ರಿಕೋನ ಪ್ರೇಮದ ಕಥೆಗಳು, ಈ ಥರದ ಕಥೆಗಳೇ ಹೆಚ್ಚಾಗಿ ಟಿ ವಿ ಒಳಗೆ ಬರೋಕ್ಕೆ ಶುರು ಆಯಿತು. ಅವಾಗ ಆ ಎಲ್ಲ ಓದುಗರು ಒಂದೇ ಸಲ ಟಿ ವಿಗೆ ಅಡಿಕ್ಟ್ ಆದರು. ಆದರೆ ಈ ಎಲ್ಲ ಕಾಲಮಾನದಲ್ಲಿ ಬೇರೆ ನಿಜವಾದ ಓದುಗರು ಅಂತ ಏನಿರ್ತಾರಲ್ಲ, ಅಂದರೆ ಟೈಮ್ ಪಾಸ್ಗೆ ಓದೋರು ಅಂತಲ್ಲ, ನಿಜವಾದ ಗಂಭೀರ ಓದುಗರು ಮಾತ್ರ ಹಾಗೇ ಉಳಿದುಕೊಂಡೇ ಬಂದರು. ಅವ್ರುಗಳು ಆ ಹಿಂದಿನ ಕಾಲದಲ್ಲೂ ಇದ್ದರು, ಈಗಲೂ ಇದ್ದಾರೆ. ಈಗ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಗೋಳು ಕೇಳ್ತಾನೆ ಇರ್ತೀವಿ ನಾವು. ಆದರೆ ಹಾಗೆ ನಾನು ಭಾಳ ಸಲ ಅಬ್ಸರ್ವ್ ಮಾಡಿದ್ದೀನಿ, ಪುಸ್ತಕ ಓದುಗರ ಸಂಖ್ಯೆ ಕಡಿಮೆ ಆಗಿದೆಯಾ ಅಂತ ಯಾರು ಕೇಳ್ತಾರೋ ಅವರು ಹಿಂದೆ 20 ವರ್ಷದಿಂದ ಟಿ ವಿ ಬರೋ ಮೊದಲು ಪುಸ್ತಕ ಓದೋರಲ್ಲ, ಈಗಲೂ ಪುಸ್ತಕ ಓದೋರಲ್ಲ. ಸುಮ್ಮನೆ ಎಲ್ಲರೂ ಕೇಳೋಂಗೆ, ಈಗ ಓದೋರು ಕಡಿಮೆ ಆಗ್ಯಾರೇನ್ರಿ ಅಂತ ಕೇಳ್ತಾರೆ. ಇಲ್ರಿ, ನೀವು ಮೊದಲು ಓದ್ತಿರ್ಲಿಲ್ಲ, ಈಗೂ ಓದೋದಿಲ್ಲ ಅಂತ ಹೇಳ್ತಿದ್ದೀನಿ. ಹಾಗೆ ಆ ಒಲವುಗಳು ಕಾಲಕ್ಕೆ ಬೇರೆ ಬೇರೆ ಬರ್ತಾಯಿದೆ. ಇತ್ತೀಚೆಗೆ ಇವ್ರು ಹೇಳಿದ್ರು ಮಣಿಕಾಂತ್, ಷಡಕ್ಷರಿ ಅಂತ ಹೆಸರು ಹೇಳಿದ್ರು, ಮಣಿಕಾಂತ್ ಹೆಸರು. ಈಗ ಓದುಗರು ಒಂದು ಮುಖ್ಯವಾದ ಬದಲಾವಣೆ ಅಂತಂದರೆ, ಯಾರಿಗೂ ದೊಡ್ಡ ಪುಸ್ತಕಗಳನ್ನ ಓದೋಷ್ಟು ಸಮಯ ಇಲ್ವಾ, ಸಮಯಕ್ಕಿಂತ ತಾಳ್ಮೆ, ಆ ಧ್ಯಾನ ಕಡಿಮೆ ಆಗಿದೆ. ಬಹಳ ಬೇಗ ಓದಿ ಮುಗಿಸಿ ಇಡೀ ಪುಸ್ತಕದ ಗ್ರಾಸ್ಪ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ, ಅಂದರೆ ಆ ರಸಸ್ವಾದ ಅನ್ನೋದೇ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆಯೇನೋ. ಎಂಜಾಯ್ ಮಾಡ್ಬೇಕು ಆ ಪುಸ್ತಕ, ದೊಡ್ಡ ಪುಸ್ತಕ. ಈಗ ಭೈರಪ್ಪನವ್ರದ್ದು ಎಷ್ಟು ಈ ಬಂದಿರೋ ಯಾನ ಪುಸ್ತಕ 60,000 ಪ್ರತಿಗಳಷ್ಟು ಒಂದು 3-4 ತಿಂಗಳೊಳಗೆ ಮಾರಾಟ ಆಯಿತು. ಆದರೆ ಅವರ ತಂತು ಇನ್ನೂ ಸಾವಿರಾರು ಸಂಖ್ಯೆಗಳೊಳಗೆ ಮಾರಾಟ ಆಗುತ್ತೆ. ಕಾರಣ ಇಷ್ಟೇ, ಅದು ಗಾತ್ರ ಬಹಳ ದೊಡ್ಡದಿದೆ. ಈ ಯಾನ ಒಂದೇ ಗುಕ್ಕಿನೊಳಗೆ, ಆವರಣ ಒಂದೇ ಗುಕ್ಕಿನೊಳಗೆ ಓದಿ ಮುಗಿಸ್ಬೋದು. ಹಾಗೆ ಸಣ್ಣ ಪುಸ್ತಕಗಳನ್ನ ಇನ್ನೂ ನಾವು ಅದನ್ನು ಇನ್ನಷ್ಟು ಕ್ಲಾಸಿಫೈ ಮಾಡಿದ್ರೆ ಓದುಗರಿಗೆ ತುಂಬ ಪುಟ್ಟ ಲೇಖನಗಳು ಬೇಕಾಗ್ತಾಯಿದ್ದವು. ಹೀಗಾಗಿ ಅವರು ಮಣಿಕಾಂತ್, ಅಮ್ಮ ಹೇಳಿದ 8 ಸುಳ್ಳುಗಳು ಕಳೆದ 8-10 ವರ್ಷಗಳಿಂದ, ಯಾಕೆ ಪ್ರಕಾಶ್, ದೊಡ್ಡ ಸಂಖ್ಯೆಯೊಳಗೆ ಮಾರಾಟ ಆಗ್ತಾಯಿದೆ. AR ಮಣಿಕಾಂತ್ ಅವ್ರದ್ದು. ಅಪ್ಪ ಅಂದರೆ ಆಕಾಶ,
ದೊಡ್ಡ ಸಂಖ್ಯೆಯಲ್ಲಿ ಮಾರಾಟ ಆಗ್ತದೆ. ಅವ್ರದ್ದು ಇತ್ತೀಚಿನ ಭಾವತಿರಯಾನ ಅದು ಕೂಡ ಮತ್ತು ಕ್ಷಣೋತ್ತು ಅಣಿಮುತ್ತು ಎಲ್ಲ ಇವೆಲ್ಲ ಅದ್ರ ಮುಖ್ಯ ಕಾರಣ ಅಂದರೆ ಅದು ಒಂದು ಪುಟದೊಳಗೆ ಓದಿ ಮುಗಿಸುವಂಥ ಗುಣಗಳವು ಹೆಚ್ಚಿದಾಗ. ಆಮೇಲೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಜನಕ್ಕೆ. ಈ ಓದುಗರು ಅಂತ ಏನಿರ್ತಾರೋ ನಾವು ಹಿಂಗೆ ಗಂಭೀರ ಓದುಗರು ಬಿಟ್ಟು ಇನ್ನೊಂದು ವರ್ಗ ಓದುಗರು ಅಂತ ತೊಗೊಂಡ್ರೆ ಅವ್ರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅದೆಲ್ಲ ಇಲ್ಲಿ ಸೇರಿರೋ ಈ ಜನಗಳಿಗೆ ಮಾತ್ರ ಬಿಟ್ಬಿಡ್ತಾರೆ. ಆ ನಿಜವಾದ ಆ ಪುಸ್ತಕ ಓದುಗರು ಅವರು ಓದ್ತಾ ಇರೋ ಸಾಹಿತ್ಯವೇ ಬೇರೆ ಅಂಥೇಳಿ ಅನ್ನಿಸ್ತೀನಿ. ಹಾಂ ಸರ್. ಈಗ ಮೇಡಮ್ ಅವ್ರಿಗೆ, ಮೇಡಮ್ ಈಗ 3 ಕೋಟಿಯಿಂದ 6 ಕೋಟಿಗೆ ಏರಿದೆ ಅಂತ ನಾನು ಒಂದು ಮಾತನ್ನು ಹೇಳಿದೆ. ಆಮೇಲೆ ಅದರ ಜೊತೆಗೆ ನಾವು 3 ಕೋಟಿ ಇದ್ದಾಗಿಂತ ಆಮೇಲೆ ಈಗ 6 ಕೋಟಿ ಆದಾಗ ಹೆಚ್ಚು ಜನ ವಿದ್ಯಾವಂತರಾಗಿದ್ದಾರೆ, ಹೆಚ್ಚು ಜನ ಬುದ್ಧಿವಂತರಾಗಿದ್ದಾರೆ. ಹಾಗಾದರೆ ಅದು ನಮ್ಮ ಪ್ರಕಟಣೆಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು, ಓದುವವರ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು, ಪುಸ್ತಕೋದ್ಯಮ ದೊಡ್ಡ ಸ್ವರೂಪದಲ್ಲಿ ಬೆಳಿಬೇಕಾಗಿತ್ತು. ಆದರೆ ಅದು ಬೆಳೆದಾಗ ಅನ್ನಿಸ್ತಾ ಇಲ್ಲ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ ಅನ್ನೋ ಒಂದು ವಿಚಾರನ ನಾವು ಒಟ್ಟಾರೆ ಸಾಮಾಜಿಕ ಬದಲಾವಣೆಯ ಚೌಕಟ್ಟಿನಲ್ಲೇ ನೋಡೋಣ. ಹೌದು, ನಮ್ಮ ಜನಸಂಖ್ಯೆ 6 ಕೋಟಿ ಆಗಿದೆ. ನೀವು ನಿರೀಕ್ಷೆ ಮಾಡೋ ಹಾಗೆ ಅಥವಾ ನಾನು ನಿರೀಕ್ಷೆ ಮಾಡೋ ಹಾಗೆ ಸಾಹಿತ್ಯ ಪ್ರೇಮಿಗಳ ಅಥವಾ ಓದುಗಾರಿಕೆನ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಒಟ್ಟಾರೆ ನಮ್ಮ ಸಮಾಜದಲ್ಲಿ ಬದುಕಿನಲ್ಲಿ ಅನೇಕ ಬದಲಾವಣೆಗಳಾಗಿದೆಯಲ್ಲ, ಅದರ ಪರಿಣಾಮ ಓದುಗಾರಿಕೆ ಮೇಲೆ ಇದ್ದೇ ಇರುತ್ತಲ್ವ. ಏನು ಪರಿಣಾಮ? ಅಲ್ಲ, ಈಗ ನಮಗೆ ಬದುಕಿನಲ್ಲಿ ಉದ್ದೇಶಗಳು ಬೇರೆ ಆಗಿರುತ್ತೆ. ಆಮೇಲೆ ನಾವು ಹೇಗೆ ನಮ್ಮ ಮಕ್ಕಳನ್ನು ಬೆಳೆಸ್ತೀವಿ, ನಮ್ಮ ಶಿಕ್ಷಣದ ಉದ್ದೇಶ ಏನಾಗಿದೆ ಇವಾಗ. ಈಗ ಹಿಂದಿನ ಗೋಷ್ಠಿನಲ್ಲಿ ಅದರ ವ್ಯಾಪಕವಾದ ಚರ್ಚೆ ಆಯ್ತಲ್ಲ. ಈಗ ನಾವು ಪ್ರಾಥಮಿಕ ಶಾಲೆಯಿಂದನೇ ಮಕ್ಕಳಿಗೆ ಓದುಗಾರಿಕೆಯ ಬಗ್ಗೆ ಒಂದು ಆಸಕ್ತಿ ಹುಟ್ಟಿಸ್ತಿದ್ದೀವ. ಈ ಥರ ಅನೇಕ ವಿಚಾರಗಳು ಓದುಗಾರಿಕೆ ಮೇಲೆ ಪರಿಣಾಮ ಆಗುತ್ತೆ. ಯಾಕೆಂದರೆ ಸಾಹಿತ್ಯದ ಓದು ಅನ್ನೋದು ತನ್ನಷ್ಟಕ್ಕೆ ತಾನೇ ಇರಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದರಿಂದ ನಮಗೆ ಶಿಕ್ಷಣದ ಉದ್ದೇಶಗಳು ಹೇಗೆ ಬದಲಾಗಿದೆ, ಬದುಕಿನ ಉದ್ದೇಶಗಳು ಹೇಗೆ ಬದಲಾಗಿದೆ, ಮತ್ತು ನಮ್ಮ ಸುತ್ತ ಇರುವ ಸಾಮಾಜಿಕ ಅನೇಕ ಸ್ಥಿತ್ಯಂತರಗಳು ಕೂಡ ಓದುಗಾರಿಕೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಇವತ್ತು ನಾವು ಶಾಲೆಯನ್ನು ಸೇರ್ಕೊಳ್ಳೋ ಮಕ್ಕಳಲ್ಲಿ ಓದಿನ ಬಗ್ಗೆ, ಪುಸ್ತಕದ ಓದಿನ ಬಗ್ಗೆ ನನಗೆ ತುಂಬ ಆಶ್ಚರ್ಯ ಆಗಿದ್ದು, ಅಮೆರಿಕದಲ್ಲಿ ಕೂಡ ಈಗ ಶಾಲೆ ಸೇರ್ತಾರಲ್ಲ ಆ ಮಕ್ಕಳಲ್ಲಿ ಪುಸ್ತಕ ಓದುವ ಒಂದು ಹವ್ಯಾಸನ ಬೆಳೆಸೋದಕ್ಕೆ ಎಷ್ಟೊಂದು ಪ್ರಯತ್ನಗಳಾಗ್ತಿದೆ ಅಂತ. ಯಾಕೆಂದರೆ ಇವತ್ತು ನಮಗೆ ತಾಂತ್ರಿಕತೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ. ಅಲ್ಲಿ ಪತ್ರಿಕೆಗಳನ್ನು ಓದೋರು ಇಲ್ಲ, ಪುಸ್ತಕಗಳನ್ನು ಓದೋರು ಇಲ್ಲ ಅನ್ನೋ ಅಂಥ ಒಂದು ಆತಂಕ ಶುರುವಾಗಿರೋದ್ರಿಂದ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸ್ಕೂಲ್ನಲ್ಲಿ 2 ಪುಸ್ತಕ ಕೊಟ್ಟು ವಾರಾಂತ್ಯದಲ್ಲಿ ಮುಂದಿನ ಶಾಲೆಯ ಮುಂದಿನ ವಾರದಲ್ಲಿ ಆ ಪುಸ್ತಕದ ಬಗ್ಗೆ ಮಗು ಏನು ಮಾತಾಡುತ್ತೆ, ಏನು ಕಲ್ತಿದೆ, ಅದರೊಳಗಿರೋ ಕಥೆ ಅರ್ಥ ಆಯ್ತಾ ಅದಕ್ಕೆ ಅನ್ನೋದನ್ನು ಅವರು ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಆ ಥರದ ಒಂದಿದೆ. ಅಲ್ಲಿ ಪತ್ರಿಕೆಗಳಂತೂ ಪೂರ್ತಿ ಒಂದೊಂದಾಗಿ ಪತ್ರಿಕೆಗಳು ಸಾಯ್ತಾ ಇದ್ದಾವೆ. ಆದರೆ ಏಷ್ಯಾ ಖಂಡದಲ್ಲಿ ವಿಭಿನ್ನ ಪರಿಸ್ಥಿತಿ ಇದೆ. ಭಾರತದಲ್ಲಿ ನಿಜಕ್ಕೂ ಬೇರೆ ಥರ ಇದೆ. ನಮ್ಮ ಕನ್ನಡ ಪತ್ರಿಕೆಗಳ ಓದುಗರ ಸಂಖ್ಯೆನೇ ಹೆಚ್ಚುತ್ತಾ ಇದೆ. ಸುಮಾರು 30 ಲಕ್ಷ ಓದುಗರ ಸಂಖ್ಯೆ ಹೆಚ್ಚುತ್ತಾ ಇದೆ ಹೊರತು ಆದರೆ ನಿಯತಕಾಲಿಕೆಗಳ ಸಂಖ್ಯೆ ಹೆಚ್ಚುತ್ತಾ ಇಲ್ಲ. ನಿಯತಕಾಲಿಕೆಗಳ ಕಾಲ ಮುಗಿದೋಯ್ತು. ಅದಕ್ಕೆ ಕೂಡ ಕಾರಣ ನಾವು ಹೌದು, ನೀವು ಹೇಳಿದ್ರಲ್ಲ, ಒಂದು ಏನಂದರೆ ಹೊಸ ಕಾಲ ನಮಗೆ ಹೊಸ ಮಾಧ್ಯಮಗಳನ್ನು ಪರಿಚಯ ಮಾಡಿದೆ. ಇದಕ್ಕೆಲ್ಲ ನಾವೇನು ದುಃಖ ಪಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಇರಬೇಕಾಗ್ದಿಲ್ಲ. ಹೊಸ ಮಾಧ್ಯಮ ಬೆಳೆದಿದೆ. ಟಿ ವಿ ಚಾನಲ್ಗಳು ಇವತ್ತು ಎಷ್ಟೊಂದಿದೆ ಅಂದರೆ ಬೆಳಗಿಂದ ರಾತ್ರಿವರೆಗೆ ನೀವು ಎಷ್ಟೊಂದು ಸಿನಿಮಾಗಳನ್ನು ನೋಡ್ಬೋದು, ಎಷ್ಟೊಂದು ಧಾರಾವಾಹಿಗಳನ್ನು ನೋಡ್ಬೋದು. ನೀವು ಗುರುತಿಸಿದ್ರಲ್ಲ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು ಅಂತ. ನಮಗೆಲ್ರಿಗೂ ಗೊತ್ತು, ಒಂದೊಂದು ಬಡಾವಣೆಗೆ ಕನಿಷ್ಠ 3 ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು ಇತ್ತು. ಆದರೆ ಇವತ್ತು ಯಾವ ಬಡಾವಣೆಯಲ್ಲೂ ಅದು ಕಾಣೋದಿಲ್ಲ, ಗೊತ್ತೇ ಇಲ್ಲ. ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂದರೆ ಏನು ಅಂತಲೇ ಇವತ್ತಿನ ತಲೆಮಾರಿಗೆ ಗೊತ್ತಿಲ್ಲ. ಅಲ್ಲಿ ಕನ್ನಡದಲ್ಲಿ ಬರುವ ಅಷ್ಟೂ ಕಾದಂಬರಿಗಳನ್ನು ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಿಗೆ ಡಿಮ್ಯಾಂಡ್ ಇದ್ದಿದ್ದಕ್ಕೂ, ಕನ್ನಡದಲ್ಲಿ ಅಷ್ಟೊಂದು ಕಾದಂಬರಿಗಳು ಬರ್ತಾ ಇದ್ದಿದ್ದಕ್ಕೂ ನಾವು ಸರ್ಕ್ಯುಲೇಟಿಂಗ್ ಲೈಬ್ರರಿಗಳ ರಾಣಿ ಅಂತ ಸಾಯಿಸುತ್ತೆ ಅವರನ್ನು
ನಾವು ಹೊಗಳ್ತಾ ಇದ್ವಿ. ಇವ್ರು ಹೇಳಿದ್ರಲ್ಲ, ಅವರು ಸಾಯಿಸುತ್ತೆ ಅಲ್ಲ ಬದುಕಿಸುತ್ತೆ ಅಂತ. ಅಕ್ಷರಶಃ ನಿಜ. ಕಾಕೋಳು ಸರೋಜಾರಾವ್ ಅವರೆಲ್ಲ ಅಂದರೆ ಓದುಗಾರಿಕೆಯನ್ನು ಸಮುದಾಯದಲ್ಲಿ ಜೀವಂತವಾಗಿ ಇಟ್ಟದ್ದು ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು. ಇವತ್ತು ಕಾಲ ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ. ಇವತ್ತು ನಮ್ಮಲ್ಲಿ ಧಾರಾವಾಹಿಗಳನ್ನು ನೋಡಿಕೊಂಡು ನಾವು ಇಡೀ ದಿನ ಕಳಿತೀವಿ ಅಂತ ನಂಬ್ಕೊಂಡಿದ್ದಾರೆ. ಮಹಿಳಾ ಓದುಗರು ಹೋಗೇ ಬಿಟ್ರೆ ಖಂಡಿತ ಇಲ್ವೇ ಇಲ್ಲ. ಈಗ ಅವರೆಲ್ಲರೂ ಶಿಫ್ಟ್ ಆಗಿದ್ದಾರೆ, ಏನು ನಾವು ಮಾಡೋಕ್ಕಾಗಲ್ಲ. ಅದರಿಂದ ನಿಯತಕಾಲಿಕೆಗಳಿಗೆ ಕೂಡ ಇವತ್ತು ಅಷ್ಟೊಂದು ಓದುಗರಿಲ್ಲ. ನನಗೇ ನೆನಪಿದೆ, ಸುಧಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ನಾವು ಧಾರಾವಾಹಿಗಳನ್ನು 3 ಧಾರಾವಾಹಿಗಳನ್ನು ಹಾಕ್ತಾ ಇದ್ವಿ. ಅದೆಷ್ಟೊಂದು ಆಸಕ್ತಿಯಿಂದ ಓದ್ತಿದ್ರು ಅಂದರೆ ಓದುಗರು, ಅದರಲ್ಲೂ ಮಹಿಳಾ ಓದುಗರು. ನಮಗೆ ಈ ವಾರದ ಸುಧಾ ಅವ್ರ ಕೈಗೆ ಸೇರಿದ ಮೇಲೆ ಒಂದು 3 ಆದರೂ ಒಂದಿನಕ್ಕೆ ಫೋನ್ ಬರೋದು. ಏನು ಅಂದರೆ ಮುಂದಿನ ಕಂತಿನಲ್ಲಿ ಏನಾಗತ್ತೆ ಹೇಳಿ, ನಮಗೆ ತಡ್ಕೊಳಕ್ಕಾಗ್ತಿಲ್ಲ ಆಸಕ್ತಿ ಅಂತ. ಅಂದರೆ ಅವರು ಅದನ್ನು ಎಷ್ಟು ತೀವ್ರವಾಗಿ ಆ ಧಾರಾವಾಹಿಗಳ ಓದನ್ನು ಅನುಭವಿಸ್ತಾ ಇದ್ದರು. ಅದರ ಜೊತೆ ಒಂದು ತಾದಾತ್ಮ್ಯ ಅವ್ರಿಗೆ ಇತ್ತು. ಇವತ್ತು ಧಾರಾವಾಹಿಗೆ ಶಿಫ್ಟ್ ಆಗಿದೆ. ಅದರಿಂದ ನಾವು ಮತ್ತೆ ಅದನ್ನು ವಾಪಸ್ ಕರ್ಕೊಂಬರೋದು ಎಲ್ಲಿಂದ ಸಾಧ್ಯನೋ, ಯಾವ ಥರ ಯೋಚಿಸ್ಬೇಕು, ನಿಜವಾಗಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ ಏನು ಮಾಡೋದು ಅಂತ. ಆದರೆ ಒಂದು ಏನಂದರೆ, ನಾವು ಕೂಡ ಶಾಲಾಭ್ಯಾಸದಿಂದಾನೇ ಪುಸ್ತಕದ ಓದು ಆಯಿತು. ಅವರು ಹೊಸ ಇದನ್ನೆಲ್ಲ ಇಟ್ಕೊಂಡು ಓದ್ತಾರೆ ಕಂಪ್ಯೂಟರ್ ಮುಂದೆ, ಅಥವಾ ಬೇಡ ಈಗ ಮೊಬೈಲ್ನಲ್ಲೇ ಎಲ್ಲನೂ ಸಿಗುತ್ತಲ್ಲ. ಇವತ್ತಿನ ಮಕ್ಕಳು ಅದನ್ನು ಇದು ಮಾಡೋದಾದರೆ ನಾವೇನು ಅದನ್ನು ತಡೆಯೋಕ್ಕಾಗಲ್ಲ, ತಡಿಲೂಬಾರ್ದು. ಆದರೆ ಅವ್ರಿಗೆ ಪುಸ್ತಕಗಳ ಬಗ್ಗೆ ಒಂದು ಒಲವು ಮೂಡಿಸೋ ಹಾಗೆ ಶಾಲೆಗಳಲ್ಲೇ ಕ್ರಮ ಕೈಗೊಳ್ಳಬೇಕು ಅಂತ ನನಗೆ ಅನಿಸುತ್ತೆ. ದೊಡ್ಡೇಗೌಡರಿಗೆ, ಇತ್ತೀಚೆಗೆ ಕನ್ನಡ ಪುಸ್ತಕಗಳು ಇಂಗ್ಲೀಷ್ ಪುಸ್ತಕವನ್ನು ಸೊಗಸಿನಲ್ಲಿ ಮೀರಿಸ್ತವೆ ಅಂತ ಹೇಳ್ತಾರೆ. ಆದರೆ ಓದುಗರು ಅಷ್ಟೇ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಕನ್ನಡ ಓದುಗರ ಒಲವು ಯಾವ ದಿಕ್ಕಿನೆಡೆಗೆ ಸಾಗಿದೆ? ನೀವು ದೊಡ್ಡ ಪ್ರಕಾಶನ ಮತ್ತು ಮಾರಾಟ ಸಂಸ್ಥೆಯ ವ್ಯವಸ್ಥಾಪಕರು, ಕನ್ನಡ ವ್ಯವಸ್ಥಾಪಕರು, ತಾವು ಈ ಬಗ್ಗೆ ಉತ್ತರ ಹೇಳಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರಲ್ಲೇ ದೊಡ್ಡೇಗೌಡ ಅಂತ ಇರೋದ್ರಿಂದ ಇವರು ದೊಡ್ಡ ಪ್ರಕಾಶನ ಸಂಸ್ಥೆಯ ವ್ಯವಸ್ಥಾಪಕರು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅದು ದೇವ್ರ ದಯೆ, ನಮಗೆ ಗೊತ್ತಿರ್ತಕ್ಕಂಥದ್ದಲ್ಲ. ಇವತ್ತಿನ ಮಟ್ಟದಲ್ಲಿ ಕನ್ನಡ ಪುಸ್ತಕಗಳು ಇಂಗ್ಲೀಷ್ ಭಾಷೆಯ ಪುಸ್ತಕಗಳಿಗಿಂತ ವಿಭಿನ್ನವಾಗಿ, ಅದಕ್ಕೂ ಮೀರಿಸುವ ಮಟ್ಟದಲ್ಲಿ ಪುಸ್ತಕಗಳು ಬರ್ತಾ ಇದ್ದಾವೆ. ಅದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಸ್ವಯಂ ನಾವು ಕೂಡ ಪ್ರಕಾಶಕರಾಗಿ ಕನ್ನಡದಲ್ಲಿ ಈವರೆಗೆ 4100ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು ನಾವು ಹೊರಗೆ ತಂದಿದ್ದೀವಿ. ಗುಣಮಟ್ಟದಲ್ಲಿ ಯಾವುದೇ ರೀತಿ ರಾಜಿ ಆಗೋದಿಲ್ಲ. ಕಾರಣ ಇಷ್ಟೇ, ನಾವು ಭಾಷೆಯ ದೃಷ್ಟಿಯಿಂದ, ಭಾಷಾ ಬೆಳವಣಿಗೆಯ ದೃಷ್ಟಿಯಿಂದ ಆ ಪುಸ್ತಕ ನೋಡಿದಾಗ ನಮಗೂ ಅದರ ಮೇಲೆ ಪ್ರೀತಿ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಲ್ಲಿ ಬಂಡವಾಳ ಮುಖ್ಯ ಆಗೋದಿಲ್ಲ, ಕ್ವಾಲಿಟಿ ಬಹಳ ಮುಖ್ಯವಾಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಇಂಗ್ಲೀಷ್ ಭಾಷೆಯ ಪುಸ್ತಕಗಳಿಗಿಂತ ವಿಭಿನ್ನವಾಗಿ ನಾವು ಕನ್ನಡ ಪುಸ್ತಕಗಳನ್ನು ತರ್ತಾ ಇದ್ದೀವಿ. ನಾವಷ್ಟೇ ಅಲ್ಲ, ಎಲ್ಲ ಕನ್ನಡದ ಪ್ರಕಾಶಕರು ಕೂಡ ಅಷ್ಟೇ ಶ್ರಮವಹಿಸಿ ಈ ಒಂದು ಕಾಲಮಾನದಲ್ಲಿ ಇಂಗ್ಲೀಷ್ ಭಾಷೆಗೆ ಸರಿ ಹೊಂದುವಂತೆ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಇನ್ನು ಪ್ರಕಾಶ್ ಕಂಬತ್ತೇಳು ಕೇಳಿದಂಥ ಪ್ರಶ್ನೆ, ಇವತ್ತು ಕನ್ನಡ ಓದುಗರ ಒಲವುಗಳು ಯಾವ ಕಡೆ ಇದೆ ಅಂತ. ಈಗ ಕನ್ನಡ ಓದುಗರ ಒಲವುಗಳು ಹೆಚ್ಚಾಗಿ ವೈಚಾರಿಕ ಸಾಹಿತ್ಯದ ಕಡೆ ಇದೆ. ಈಗ ಉದಾಹರಣೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ವಯಸ್ಸಾದಂಥವರು ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಯೋಗ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕಗಳಿರ್ಬೋದು. ಹೀಗೆ ಅವರವರ ಅಭಿರುಚಿಗೆ ತಕ್ಕಂಥ ಕನ್ನಡ ಪುಸ್ತಕಗಳನ್ನ ಅವರು ಕೊಂಡ್ಕೊಳ್ಳೋದನ್ನು ನಾವೀಗ ನೋಡ್ತಾ ಇದ್ದೀವಿ. ಆದರೆ ಓದುಗರ ಸಂಖ್ಯೆ ಕಡಿಮೆ ಇದೆ ಅನ್ನೋ ಪ್ರಶ್ನೆ ಬಂದಾಗ, ಖಂಡಿತ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗೆ ಹೋಲಿಕೆ ಮಾಡಿದಾಗ ಇದು ಕಡಿಮೆ ಅಂತ ನಮಗೆ ಅನಿಸುತ್ತೆ. ಆದರೆ ಪ್ರಕಾಶಕರಾದ ನಮ್ಮಲ್ಲೂ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ಅರಿತು ಮುಂದೆ ಪ್ರಕಟಣೆ ಮಾಡಬೇಕಾಗ್ತದೆ. ಕಾರಣ ಇಷ್ಟೇ, ಇವತ್ತಿನ ಜನಸಂಖ್ಯೆ, ಇವತ್ತಿನ ಯುವಕರು ಅಥವಾ ಇವತ್ತಿನ ಏನು ಕನ್ನಡ ಓದುಗರು ಯಾವ ರೀತಿಯ ಪುಸ್ತಕಗಳನ್ನ ಇಷ್ಟಪಡ್ತಾರೆ, ಅವರಿಗೆ ಯಾವ ವಿಷಯ ನಾವು ಕೊಟ್ಟರೆ ಆ ಪುಸ್ತಕ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹೋಗುತ್ತೆ, ಯಾವ ರೀತಿ ನಾವು ವಿಷಯ ಅಂದರೆ ನಮ್ಮ ಅನುಭವವನ್ನು ಅರಿತು ಒಬ್ಬ ಲೇಖಕರಿಗೆ ಇಂಥ ವಿಷಯದ ಮೇಲೆ ಒಂದು ಪುಸ್ತಕ ಸಿದ್ಧಪಡಿಸಿ ಸರ್, ಅದೇ ಅಕ್ಬರ್ ಬಿರ್ಬಲ್ಲು, ಅದೇ ಅರೇಬಿಯನ್ ನೈಟ್ಸು, ಅದೇ ಪಂಚತಂತ್ರ ಬೇಡ ಸರ್. ಇವತ್ತಿನ ವಿಚಾರಗಳಲ್ಲಿ, ಇವತ್ತಿನ ವಿದ್ಯಮಾನಕ್ಕೆ ಹೊಂದ್ಕೊಳ್ಳೋ ರೀತಿ, ಇವತ್ತಿನ ಯುವಕರು ಇಷ್ಟಪಡುವ ಹಾಗೆ ಎಂಥ ಪುಸ್ತಕ ಸಿದ್ಧಪಡಿಸ್ಬೇಕು ಅನ್ನೋದು ಪ್ರಕಾಶಕರಾದ ನಮ್ಮೇಲೂ ಸಹ ಒಂದು ಜವಾಬ್ದಾರಿಯುತವಾಗಿರ್ತದೆ. ಕಾರಣ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಪ್ರಕಾಶಕರಾದವರು ಸಹ ಕ್ವಾಲಿಫೈಡ್ ಪಬ್ಲಿಷರ್ಸ್ ಆಗಿರಬೇಕಾಗ್ತದೆ. ಯಾರೋ ಒಬ್ಬ ವಿಚಾರವಂತನ ಅಲ್ದವನು, ಅಥವಾ ಈ ಒಂದು ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಿಲ್ಲದನು, ಅಥವಾ ಸಿದ್ಲಿಂಗ್ ಪಟ್ಟಣ ಶೆಟ್ಟರ್ ಏನು ಅಂತ ಗೊತ್ತಿಲ್ಲದರು, ಚಂಪಾ ಅವ್ರು ಏನು ಅಂತ ಗೊತ್ತಿಲ್ಲದರು ಪುಸ್ತಕ ಪ್ರಕಟಣೆ ಮಾಡೋಕ್ಕೆ ಹೋದಾಗ ಅದಕ್ಕೆ ಒಂದು ಮಹತ್ವ ಇರೋದಿಲ್ಲ. ಯಾಕೆಂದರೆ ಮೊದಲು ಪ್ರಕಾಶಕನಾದವನಿಗೆ ತನ್ನದೇ ಆದ ಜವಾಬ್ದಾರಿ ಇರುತ್ತೆ.
ಅವನು ಆ ಜವಾಬ್ದಾರಿ ಅರಿತು ಆ ಸಂಬಂಧಪಟ್ಟಂಗೆ ಪುಸ್ತಕ ಪ್ರಕಟಣೆ ಮಾಡಿದಾಗ ಖಂಡಿತ ಓದುಗರು ಸ್ವೀಕರಿಸ್ತಾರೆ. ಆಗಲೇ ಒಂದು ಕಾಲದಲ್ಲಿ ಇದ್ದಂಗೆ ಪತ್ತೇದಾರಿ ಸಾಹಿತ್ಯಕ್ಕೆ ಕ್ಯೂ ನಿಂತು ತೊಗೊಳ್ತಿದೆ. ಆನಾಕ್ರು ಪುಸ್ತಕಕ್ಕೆ ಈಗಲೂ ಸಹ ಪ್ರಸ್ತುತತೆ ಇದೆ, ಈಗಲೂ ಅದೇ ಬೆಲೆ ಇದೆ. ನಾನು ಆನಾಕ್ರು ಆಗಲಿ, ಬೀಚಿ ಆಗಲಿ, ಕಾರಂತರಾಗಲಿ, ಬೇಂದ್ರೆ ಆಗಲಿ, ಮಾಸ್ತಿ ಆಗಲಿ, ಕುವೆಂಪು ಆಗಲಿ, ತೇಜಸ್ವಿ ಆಗಲಿ, ಎಲ್ಲರನ್ನೂ ಇವತ್ತು ಅದೇ ಮಟ್ಟದಲ್ಲಿ ನಾವು ನೋಡ್ತೀವಿ. ಕಾರಣ ಇಷ್ಟೇ, ಅವರು ಬೆಳೆಸಿದ್ದಕ್ಕಂಥ ಭಾಷೆ, ಆ ಶೈಲಿ, ಆ ವಸ್ತು ಇವತ್ತಿಗೂ ಪ್ರಸ್ತುತತೆ ಇದೆ. ಅವರು ಪರಿಸರವನ್ನು ಇಷ್ಟಪಡ್ತಿದ್ರು, ಆ ದೃಷ್ಟಿನಲ್ಲಿ ಅವರು ಪುಸ್ತಕಗಳನ್ನ ಬರೀತಿದ್ರು. ಅವರದೇ ಒಂದು ಕಾಲ್ಪನಿಕತೆ ಇತ್ತು, ಅವರದೇ ಒಂದು ಯೋಚನೆ ಇತ್ತು, ಅವರದೇ ಆದ ಒಂದು ಭಾಷಾ ಶಕ್ತಿ ಇತ್ತು. ಆ ದೃಷ್ಟಿಯಿಂದ ಅವರು ಪುಸ್ತಕ ಬರೀತಿದ್ರು. ಹಾಗಾಗಿ ಈಗಲೂ ಸಹ ಅವರು ಪ್ರಸ್ತುತತೆ ಇದ್ದಾರೆ. ಹಾಗಾಗಿ ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ಹೇಳೋದಾದರೆ, ಇವತ್ತು ಕನ್ನಡಿಗರಿಗೆ ನಾವು ಅವರಿಗೆ ಬೇಕಾದಂಥ ಪುಸ್ತಕಗಳನ್ನ ಅವರ ಮನಸ್ಸನ್ನು ಹೊರತು ಪುಸ್ತಕ ಪ್ರಕಟಣೆ ಮಾಡಿದ್ರೆ ಖಂಡಿತ ಅವರು ಸ್ವೀಕರಿಸ್ತಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು. ಈಗ ಭೈರಪ್ಪ, ಷಡಕ್ಷರಿ, ತೇಜಸ್ವಿ, ಮಣಿಕಾಂತ್, ಸುಧಾಮೂರ್ತಿ ಇಂತಹ ಕೆಲವೇ ಲೇಖಕರ ಕೃತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮುದ್ರಿತ ಆಗ್ತವೆ ಮತ್ತು ಅದನ್ನು ಜನ ಓದ್ತಾರೆ. ಆದರೆ ಕತೆ, ಕವನ, ಪ್ರಬಂಧ, ನಾಟಕ, ವಿಮರ್ಶೆ ಇತ್ಯಾದಿ ಪ್ರಕಾರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓದಿಗೂ ಒಳಗಾಗ್ತಾ ಇಲ್ಲ ಮತ್ತು ಮಾರಾಟವೂ ಆಗ್ತಾ ಇಲ್ಲ. ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತೀರಿ ಸುಬ್ರಹ್ಮಣ್ಯಂ ನೀವು? ಅದಕ್ಕಿಂತ ಮೊದಲು ಪ್ರಕಾಶ್ ಅವರು ಹೇಳಿದ್ರು ಪುಸ್ತಕ ಮಾರಾಟ ಕಡಿಮೆ ಆಗ್ತಾ ಇದೆಯಾ ಅಂತ. ಆಮೇಲೆ ಎಲ್ಲ ಸ್ಥಳಗಳಲ್ಲೂ ಪುಸ್ತಕ ವಿತರಣೆ ಜಾಲ ಬೆಳೀಲಿಲ್ಲ ಅಂಥೇಳಿ. ನನಗೆ ಬಹಳಷ್ಟು ಸಂದರ್ಭದೊಳಗೆ ಈ ಎರಡು ಸುಳ್ಳು ಅಂತ ಅನ್ನಿಸ್ತವೆ. ಯಾಕಂದರೆ ಈ ಎಲ್ಲ ವ್ಯವಹಾರಕ್ಕೂ ಒಂದು ಇತಿಮಿತಿ ಇರುತ್ತೆ. ಎಲ್ಲ ವ್ಯವಹಾರನೂ ನಾವು ಟಿ ವಿ, ಫ್ರಿಜ್ಜು ಅಥವಾ ಕಾರ್ ವ್ಯವಹಾರ ಅಥವಾ ಇನ್ಯಾವುದಾದ್ರು ವ್ಯವಹಾರಕ್ಕೆ ಹೋಲಿಕೆ ಮಾಡಿ ಆ ಬಾಡಿಗೆ, ಆ ಗುಡ್ವಿಲ್ಲು, ಆ ಶೋರೂಮ್ ವ್ಯವಸ್ಥೆ ಹೀಗೆಲ್ಲ ನಾವು ಅಂದ್ಕೊಳಕ್ಕೆ ಬರೋದಿಲ್ಲ. ಆ ಪ್ರಯೋಗ ಈಗ ಸಪ್ನ ಮಾಡ್ತಾ ಇದ್ದಾರೆ. ಇರಲಿ, ಒಳ್ಳೆಯದಾಗಲಿ, ಅದು ಇನ್ನೂ ಬೆಳೀಲಿ. ಆ ಮಟ್ಟದೊಳಗೆ ನಾವು ಎಲ್ಲ ಬೇರೆ ವ್ಯವಹಾರಗಳೊಂದಿಗೆ ನಾವು ಪುಸ್ತಕ ವ್ಯಾಪಾರನ ಪರಿಗಣನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಧಾರವಾಡದೊಳಗೆ ಸುಭಾಷ್ ರಸ್ತೆ ಅದೋ ಅಥವಾ ಹುಬ್ಬಳ್ಳಿಯೊಳಗೆ ಕೊಪ್ಪಿಕ ರಸ್ತೆ ಅದೋ, ಬೆಂಗಳೂರೊಳಗೆ ಮೆಜೆಸ್ಟಿಕ್ಕು ಅಥವಾ ಜಯನಗರ ಆ ಥರದ ಏರಿಯಾಗಳೊಳಗೆ ಒಂದು ಮಳಿಗೆ ಹಿಡಿಬೇಕು ಮಾಡಬೇಕು ಅಂದರೆ ಅದು ದೊಡ್ಡ ಸಾಹಸ, ದೊಡ್ಡ ಮಟ್ಟದ ಬಂಡವಾಳ ಬೇಕು. ಆ ಬಂಡವಾಳ ವಾಪಸ್ ನಿರೀಕ್ಷೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಮ್ಮ ಕನ್ನಡದ ಈ ಪುಸ್ತಕ ವ್ಯಾಪಾರಿ ಚೆನ್ನಾಗಿ ಕಂಡುಕೊಂಡಿದ್ದಾನೆ. ಯಾಕಂದರೆ 1991 ಹುಬ್ಬಳ್ಳಿ ಸಾಹಿತ್ಯ ಸಮ್ಮೇಳನ ಅದಕ್ಕೆ ತಮಗೆಲ್ಲ ನೆನಪಿರ್ಬೇಕು. ಅವತ್ತು ನೆಹರು ಮೈದಾನದೊಳಗೆ 88 ಪುಸ್ತಕ ಮಳಿಗೆಗಳು ಬಂದಿದ್ದವು. 88 ನೆಹರು ಮೈದಾನದ ಸುತ್ತ. ಅದರೊಳಗೆ ಚಾದ ಅಂಗಡಿ, ಶೇಂಗಾ ಅಂಗಡಿನೂ ಸೇರಿ 88. ಇವತ್ತು ಆ ಕೊಡಗಿನೊಳಗಾಗಲಿ ಬಿಜಾಪುರದೊಳಗೆ 600 ಪುಸ್ತಕ ಮಳಿಗೆಗಳು ಬಂದಿದ್ದು. 600. ಈ ಪುಸ್ತಕಗಳನ್ನೆಲ್ಲ ಅಲ್ಲಿಗೆ ತೊಗೊಂಬಂದವರು ತಮ್ಮ ಹೆಗಲು ಗಟ್ಟಿ ಇದೆ, ಭಾರ ಹೊರೋಷ್ಟು ಶಕ್ತಿ ಇದೆ ಅಂತ ಬಂದಿದ್ದಲ್ಲ. ಖಂಡಿತವಾಗಿಯೂ ವ್ಯಾಪಾರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದಿದ್ದರು. ಎಲ್ಲರೂ ಜೋಬ್ ತುಂಬ ವ್ಯಾಪಾರ ಮಾಡಿಕೊಂಡೇ ಹೋದ್ರಲ್ಲಿ. ಎಲ್ಲ 600 ಪುಸ್ತಕ ವ್ಯಾಪಾರಿಗಳು ಬಿಜಾಪುರಕ್ಕೆ ಬಂದವರು. ಇಲ್ಲಿ ಯಾವುದೋ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ, ತಾಲೂಕು ಮಟ್ಟದ ಸಮ್ಮೇಳನ ಅಂತಾದರೆ ಒಂದು 10-20 ಜನ ಪುಸ್ತಕ ವ್ಯಾಪಾರಿಗಳು ಬಂದುಬಿಡ್ತಾರೆ. ಒಂದು 2 ಕೈಚೀಲ ಪುಸ್ತಕಗಳು, ಒಂದು ಟೇಬಲ್ ವ್ಯವಸ್ಥೆ ಮಾಡಿಕೊಂಡು ಬರ್ತಾರೆ. ಹೀಗೆ ಈಗ ತಾಲೂಕು ಮಟ್ಟದ ಸಮ್ಮೇಳನಗಳು ಬೇಕಾದಷ್ಟು ಆಗ್ತಾ ಇರ್ತವೆ. ಎಲ್ಲೆಲ್ಲಿ ತಾಲೂಕು ಮಟ್ಟದ ಸಮ್ಮೇಳನ ಆಗ್ತಾವೋ ಅಲ್ಲಿ ಸುಮಾರಾಗಿ ವೆರೈಟಿ, ವೈವಿಧ್ಯಮಯ ಅನ್ನೋವಂಥ ಪುಸ್ತಕಗಳು ಸಿಗ್ತವೆ. ಎಲ್ಲೋ ಹೋಗಿ ಒಂದು ಸುಭಾಷ್ ರಸ್ತೆ ಒಳಗೋ ಕೊಪ್ಪಿಕ ರಸ್ತೆ ಒಳಗೋ ಕಾಯಂ ಅಂಗಡಿ ಇಟ್ಕೊಂಡು ಇಡೀ ದಿನ ನಾವು ಕೆಲಸ ಮಾಡಿ ದಿನಕ್ಕೆ 2,000, 1,000, 2,000 ವ್ಯಾಪಾರ ಮಾಡೋಕ್ಕಿಂತ ಎಲ್ಲೆಲ್ಲಿ ತಾಲೂಕು ಮಟ್ಟದ ಸಮ್ಮೇಳನ ನಡೀತಾವೋ ಅಥವಾ ಆ ಊರೊಳಗೆ ಯಾವ್ದಾದ್ರು ಒಂದು ಸಾಹಿತ್ಯಿಕ ಕಾರ್ಯಕ್ರಮ ನಡೀತೋ ಅಲ್ಲೊಂದು ಟೇಬಲ್ ಇಟ್ಕೊಂಡು ಒಂದಷ್ಟು ಪುಸ್ತಕಗಳು ಮಾರಿ 4,000, 5,000, 10,000, 20,000 ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗೋದು ಒಳ್ಳೆ ವಿಧಾನ ಅಂತೇಳಿ ಕನ್ನಡ ಪುಸ್ತಕ ವ್ಯಾಪಾರಿ ಕಂಡುಕೊಂಡಿದ್ದಾನೆ. ಅಲ್ಲಿ ನಿಮಗೆ ವೆರೈಟಿ ಸಿಗಲಿಕ್ಕಿಲ್ಲ, ಯಾವುದೋ ಒಂದು ಇಂಥದೇ ಪರ್ಟಿಕ್ಯುಲರ್ ಪುಸ್ತಕ ಬೇಕು ಅಂದರೆ ಸಿಗಲಿಕ್ಕಿಲ್ಲ. ಆದರೆ ಅವ್ರಿಗೆ ಹೇಳಿದ್ರೆ ಆ ವ್ಯಾಪಾರಿ ಖಂಡಿತವಾಗಿ ತರಿಸ್ಕೊಡ್ತಾನೆ. ಎಲ್ಲೋ ನಾನು ಮುಂದಿನ ವಾರ ತರಿಸ್ಕೊಡ್ತೇನೆ ರೀ, ಅದ್ರ ಮುಂದಿನ ವಾರ ತರಿಸ್ಕೊಡ್ತೀನಿ ರೀ ಅಂತೇಳಿ. ಅದು ಪುಸ್ತಕ ದೊರಕಿಸ್ಕೊಳ್ಳೋ ವಿಧಾನ ಓದುಗರಿಗೆ ಬೇಕು. ನಮ್ಮ ಊರೊಳಗೂ ಆ ಊರೊಳಗೆ ಜನಸಂಖ್ಯೆನೇ ಒಂದು 10,000, 20,000 ಇರ್ತದೆ. ನಾವು ಹುಬ್ಬಳ್ಳಿ ತಾಲೂಕಾ ಸಮ್ಮೇಳನ ಸಂದರ್ಭದೊಳಗೆ ಅಲ್ಲೊಬ್ಬರು ಮೇಡಮ್, ಪ್ರೊಫೆಸರ್, ರಿಟೈರ್ಡ್ ಪ್ರೊಫೆಸರ್ ಎದ್ದು ನಿಂತು ಹೇಳಿದರು, ನೋಡ್ರಿ ಹುಬ್ಬಳ್ಳಿ ಅಂತ ದೊಡ್ಡ ಊರೊಳಗೆ ಸರ್ಕಾರಿ ಪ್ರಸಾರಾಂಗಗಳದ್ದು ಒಂದು ಮಳಿಗೆ ಇಲ್ಲ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪುಸ್ತಕಗಳು ಸಿಗೋದಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಪುಸ್ತಕ ಸಿಗೋದಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ಪುಸ್ತಕ ಸಿಗೋದಿಲ್ಲ, ಈ ಎಲ್ಲ ಪ್ರಸಾರಗಳದ್ದು ಅಕಾಡೆಮಿಗಳದ್ದು ಹೆಸರು ಹೇಳಿ ಇದು ಯಾವ ಪುಸ್ತಕ ಸಿಗೋದಿಲ್ಲ ಅಂಥೇಳಿ ಅವರು ತಾಲೂಕಾ ಸಮ್ಮೇಳನ ಪರಿಷತ್ ಹೇಳಿದ್ರು. ನಾನು ಆ ಮೇಡಮ್ಗೆ ಹೇಳಿದೆ, ಮೇಡಮ್ ನಾನು ಆ ಪುಸ್ತಕಗಳನ್ನೆಲ್ಲ ತರಿಸಿ ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ, ನೀವು ನಮ್ಮ ಅಂಗಡಿ ಹತ್ರನೇ ಬರ್ತೀರಿ,
ಆದರೆ ಪಕ್ಕದೊಳಗೆ ಇರೋ ಬಂಗಾರದ ಅಂಗಡಿಗೆ ಹೋಗ್ತಾ ಇರ್ತೀರಿ ಪ್ರತಿ ತಿಂಗಳು, ಎದುರುಗಡೆ ಸೀರೆ ಅಂಗಡಿಗೆ ಹೋಗ್ತೀರಿ, ನಮ್ಮ ಅಂಗಡಿಗೆ ಒಮ್ಮೆ ಬರೋದಿಲ್ಲಲ್ಲ, ಬರೀ ಕೈ ಮಾಡಿ ಹಲೋ ವಿಶ್ ಮಾಡಿ ಹೋಗ್ತಾ ಇರ್ತಾರೆ. ಇಲ್ಲಿ ಸಮ್ಮೇಳನ ಸಂದರ್ಭಗಳಿಗೆ ಎದ್ದು ನಿಂತು ಆ ಎಲ್ಲ ಪ್ರಸಾರಾಂಗಗಳದ್ದು ಅಕಾಡೆಮಿ ಪುಸ್ತಕಗಳು ಸಿಗೋದಿಲ್ಲ ಅಂತ ಹೇಳ್ತಿರಲ್ಲ, ಇದು ಯಾವ ನ್ಯಾಯ ಮೇಡಮ್ ಅಂತ ಕೇಳಿದ್ದೆ ನಾನು. ಹಾಗೆ ಆ ಪುಸ್ತಕಗಳನ್ನ ಪಡೆಯೋ ವಿಧಾನಗಳು ಗೊತ್ತಿರಬೇಕು. ಇನ್ನು ಭೈರಪ್ಪ, ಷಡಕ್ಷರಿ ಇವ್ರ ಪುಸ್ತಕಗಳು ಹೆಚ್ಚು ಮಾರಾಟ ಆಗ್ತವೆ. ಈ ಕತೆ, ಕವನ, ಒಲವು, ಆ ಥರದ ಅಭಿರುಚಿ ಬೆಳೆಸೋ ಕೆಲಸ ಈ ಥರ ಸಂಭ್ರಮದ ಸಂದರ್ಭದಲ್ಲಿ ಆಗುತ್ತೆ. ಈ ಸಂಭ್ರಮ ನಾನು ಅಕ್ಷರ ಅವ್ರಿಗೆ ಹೇಳಿದೆ ನಿನ್ನೆ, ಅವರು ಮೊದಲ ಓದು 45 ಪುಸ್ತಕಗಳ ಮಾಲಿಕೆ, ಎಂಟರಾದ ತಕ್ಷಣ ಪುಸ್ತಕ ಮಳಿಗೆಗೆ ಎಂಟರಾದ ತಕ್ಷಣ ಇದೆ. ಇಲ್ಲಿ ಸುಮಾರು 400 ವಿದ್ಯಾರ್ಥಿಗಳು ಇಲ್ಲಿ ಡೆಲಿಗೇಟ್ಸ್ ಆಗಿ ಇಲ್ಲಿ ಬಂದಿದ್ದಾರೆ. ಅವರು ಆರಂಭಿಕ ಓದುಗರು ಅನ್ಬೋದು ಅಥವಾ ಆರಂಭಿಕ ಕನ್ನಡ ಸಾಹಿತ್ಯದ ಅಭ್ಯಾಸಿಗಳು ಅನ್ಬೋದು. ಅದು ಸುಮಾರು 300 ಪುಸ್ತಕಗಳು ಇಲ್ಲಿ ಮಾರಾಟ ಆಗಿದೆ ಬಿಡಿಯಾಗಿ, 300 ಬುಕ್ಸ್ ಮೊದಲ ಓದು. ಅದು ಸಾಹಿತ್ಯದ ಅಂಬೆಗಾಲಿಡೋರಿಗೆ ಅಥವಾ ಪ್ರವೇಶ ಪಡೆಯೋರಿಗೆ ಆ ಪುಸ್ತಕಗಳು ಮೊದಲಿಗೆ ಓದಿದ್ರೆ ಆ ಆಸಕ್ತಿ ಕುದುರ್ತದೆ. ಹೀಗೆ ಕಾವ್ಯ, ಪ್ರಬಂಧ, ಬೇರೆ ಬೇರೆ ಪ್ರಕಾರಗಳೊಳಗೆ ಅಭಿರುಚಿ ಬೆಳೆಸೋವಂಥ ಕೆಲಸಗಳು ಯಾರು ಮಾಡಬೇಕು ಅವರು ಮಾಡಬೇಕು. ಅದು ಯಾರು ಮಾಡಬೇಕು ಅನ್ನೋದು ಪ್ರಕಾಶ್ ನೀವೇ ಹೇಳಬೇಕು. ಮೇಡಮ್, ಪುಸ್ತಕ ಪ್ರಕಟಣೆ ಮತ್ತು ಅದನ್ನು ಓದುಗರ ಕೈಗೆ ತಲುಪಿಸೋದು, ಈ ವಿಚಾರದಲ್ಲಿ ಮಾತಾಗ್ತಾ ಇದೆ. ಆನಕ್ರು ಅವ್ರದ್ದು, ತಾರಾಸು ಅವ್ರದ್ದು, ಬಸವರಾಜ್ ಕಟ್ಟಿಮನಿ ಅವ್ರದ್ದು ಪುಸ್ತಕಗಳು ನಿಜಕ್ಕೂ ಓದುಗರ ಕೈಗೆ ತಲುಪಿದ್ವು, ಭಾಳ ಸಂತೋಷ. ತ್ರಿವೇಣಿ ಅಂಥ ಲೇಖಕಿಯರ ಪುಸ್ತಕಗಳನ್ನು ಓದೋದೇ ಒಂದು, ಅವರ ಕಾದಂಬರಿಗಳನ್ನು ಓದೋದೇ ಒಂದು ಒಳ್ಳೆಯ ಅಭಿರುಚಿ ಅಂತ ತಿಳ್ಕೊಂಡು ನಮ್ಮ ಮಹಿಳೆಯರು ಓದ್ತಾ ಇದ್ದರು ಮತ್ತು ಪುರುಷರು ಓದ್ತಾ ಇದ್ದರು, ಭಾಳ ಸಂತೋಷ. ಇವತ್ತು SL ಭೈರಪ್ಪ ಅವರ ಕಾದಂಬರಿಗಳು 16,000 60,000ದವರೆಗೆ ಓದುಗರ ಕೈಗೆ ತಲುಪ್ತಿದೆ ಅಂತಂದರೆ ನಿಜಕ್ಕೂ ಕನ್ನಡಕ್ಕೆ ತುಂಬ ಒಳ್ಳೆ ಸಂತೋಷದ ವಿಚಾರ. ಆದರೆ ನಿಜಕ್ಕೂ ಇಲ್ಲಿರೋದು ಅಷ್ಟೇ ಅಲ್ಲ, ಇವತ್ತು 9,000ದವರೆಗೆ ಪುಸ್ತಕಗಳು ಪ್ರಕಟ ಆಗ್ತಾ ಇದೆ. ಅದರಲ್ಲಿ ಸುಮಾರು 1,500 ಭಾಷಾಂತರಗಳು ಅಂತ ಅಂದ್ಕೊಳ್ಳೋಣ. ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಕನ್ನಡದ ಪುಸ್ತಕಗಳೇ. ಇವು ನಿಜವಾಗಿ ಓದುಗರ ಕೈಗೆ ತಲುಪ್ತಾ ಇದೆಯಾ? ನಾವು ಗ್ರಂಥಾಲಯ ಇಲಾಖೆ ಮತ್ತು ಅದರ ಖರೀದಿ ವ್ಯವಸ್ಥೆನ ಮರೆತುಬಿಟ್ಟು ಪುಸ್ತಕದ ಓದುಗಾರಿಕೆ ಬಗ್ಗೆ, ಪುಸ್ತಕದ ವ್ಯಾಪಾರದ ಬಗ್ಗೆ ಮತ್ತು ಪ್ರಕಟವಾದ ಮುದ್ರಿತವಾದ ಪ್ರತಿಯೊಂದು ಪುಸ್ತಕ ಓದುಗರ ಕೈಗೆ ತಲುಪ್ತಿದೆ ಅಂತ ನಾವೇನಾದರೂ ಭಾವಿಸಿದ್ರೆ ಅದಕ್ಕಿಂತ ಮೂರ್ಖತನ ಬೇರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಪುಸ್ತಕದ ಮುದ್ರಣ, ಪುಸ್ತಕದ ಮಾರಾಟ, ಇದನ್ನು ಇವತ್ತು ಗ್ರಂಥಾಲಯ ಇಲಾಖೆ ಮತ್ತು ಅದರಲ್ಲಿ ಇರುವ ಖರೀದಿ ವ್ಯವಸ್ಥೆ ಇದನ್ನು ಹೊರತಾಗಿಟ್ಬಿಟ್ಟು ನಾವು ಮಾತಾಡ್ಕೂಡ್ದು, ಚರ್ಚಿಸಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಈಗೊಂದು 6 ತಿಂಗಳ ಕೆಳಗೆ ಒಂದು ವರ್ಕ್ಶಾಪ್ನಲ್ಲಿ ಇದು ಮಾಡಿದಾಗ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ಜಾಸ್ತಿ ಆಗಿದೆ. ಗ್ರಂಥಾಲಯ ಇಲಾಖೆಯ ಅನೇಕ ಗೋಡೌನ್ಗಳಲ್ಲಿ ಲಕ್ಷಾಂತರ ಪುಸ್ತಕಗಳು ಇದೆ ಅನ್ನೋವಂಥ ಒಂದು ಮಾತು ಒಬ್ಬ ಪ್ರಾಧ್ಯಾಪಕರಿಂದ ಕೇಳಿಬಂತು. ನನಗೆ ನಿಜವಾಗಿ ನಾವು ಗಂಭೀರವಾಗಿ ಯೋಚಿಸಬೇಕಾದಂಥ ವಿಚಾರ ಇದು. ಓದುಗರ ಕೈಗೆ ತಲುಪ್ತಾ ಇದೆಯಾ? ಭೈರಪ್ಪ ಅವರ ಕಾದಂಬರಿಗಳು ಖಂಡಿತ 60,000 ಖರ್ಚಾಗ್ತಿದೆ, ಓದುಗರಿಗೆ ನೇರವಾಗಿ ಪ್ರಕಾಶಕರಿಂದ, ವ್ಯಾಪಾರಿಗಳಿಂದ ತಲುಪ್ತಿದೆ. ಮಿಕ್ಕಿದ ಪುಸ್ತಕಗಳ ಕಥೆ ಏನು? 9,000 ಪುಸ್ತಕದಲ್ಲಿ ಯಾವುದು ಎಲ್ಲಿಗೆ ತಲುಪ್ತಿದೆ, ಏನಾಗ್ತಿದೆ, ನಿಜವಾಗಿ ಮುದ್ರಣ ಆಗ್ತಾ ಇದೆಯಾ, ನಿಜವಾಗಿ ಅದು ಓದುಗರ ಕೈಗೆ ತಲುಪ್ತಾ ಇದೆಯಾ? ಗ್ರಂಥಾಲಯಗಳಿಗೆ ಎಷ್ಟು ಜನ ಬರ್ತಾರೆ? ಸರ್ಕಾರದ ಗ್ರಂಥಾಲಯ ಪ್ರತಿಯೊಂದು ಜಿಲ್ಲೆನಲ್ಲಿ ಮತ್ತು ವಲಯಗಳಲ್ಲಿ ಇದೆ ಅಂತ ನಮಗೆ ಗೊತ್ತು. ಅಲ್ಲಿ ಏನೇನಾಗ್ತಿದೆ? ನಿನ್ನೆ ಬೇಂದ್ರೆ ಅವರ ಸಾಧನಕೇರಿಯ ಇದಕ್ಕೆ ಹೋಗಿದ್ದಾಗ ಅಲ್ಲಿ ಶ್ಯಾಮ್ ಸುಂದರ ಬಿದರಕುಂದಿ ತುಂಬ ಬೇಜಾರು ಮಾಡಿಕೊಂಡ್ರು. ಕನ್ನಡ ಕಾವ್ಯಕ್ಕೆ ಸಂಬಂಧಪಟ್ಟ ಮುಖ್ಯವಾದ ಪುಸ್ತಕಗಳೆಲ್ಲವನ್ನೂ ಇಲ್ಲಿಟ್ಟಿದ್ದೀವಿ, ಯಾರು ಬರ್ತಾರೆ? ಅದು ಕೊಂಡು ಓದುವ ನಮ್ಮ ಸಾಹಿತ್ಯಾಭಿಮಾನಿಗಳ ಇದಕ್ಕೂ ಕೂಡ ಅನ್ವಯ ಆಗತ್ತೆ. ಅದರಿಂದ ಗ್ರಂಥಾಲಯ ಇಲಾಖೆ ಖರೀದಿ ವ್ಯವಸ್ಥೆನ ಹೊರತಿಟ್ಟು ನಾವಿಲ್ಲಿ ಪುಸ್ತಕ ಮುದ್ರಣ, ವ್ಯಾಪಾರ, ಓದುಗರ ಕೈಗೆ ತಲುಪಿಸೋದು, ಇದರ ಚರ್ಚೆ ಅಪೂರ್ಣವಾಗುತ್ತೆ ಅಂತ ನನಗನ್ಸುತ್ತೆ. ಈ ವಿಚಾರದಲ್ಲಿ ನಿಜವಾಗಿ ನೀವುಗಳು ಹೆಚ್ಚು ಹೇಳಬೇಕು, ನಾನು ತಿಳ್ಕೊಬೇಕು ಅಂತ ನಾನು ಅನ್ಕೊಂಡು. ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳಬೇಕು ಅಂದರೆ, ಒಟ್ಟು ನಮ್ಮ 9,000 ಪ್ರಕಟಣೆಗಳು ಅಂತ ನಾವು ಏನೀಗ ಮಾತಾಡ್ತಾ ಇದ್ದೀವಿ, ಇದರಲ್ಲಿ ಒಂದು 70% ಪುಸ್ತಕಗಳು ಮಾರ್ಕೆಟಿಗೆ ಬರೋದೇ ಇಲ್ಲ. ಯಾವ್ಯಾವ ಯೋಜನೆಗಳಿಗೆ, ಸ್ಕೀಮ್ಗಳಿಗೆ
ಹೌದು. ಹೀಗೇನೆ ಅದು ಓದುಗರು ಕಣ್ಣನ್ನು ನೋಡ್ತಾರ ಇಲ್ಲ, ಪುಸ್ತಕ ಬರೋದು ಇಲ್ಲ, ಅವ್ರು ಕೊಡೋದು ಇಲ್ಲ, ಯಾವ ಬುಕ್ ಶಾಪ್ಗೂ ಕೊಡಲ್ಲ. ಅದರಿಂದ ಈಗ ನಮ್ಮ ಪುಸ್ತಕ ಪ್ರಕಾಶನದ ವ್ಯವಸ್ಥೆ ಚರ್ಚೆ ಬೇರೆ ಆಯಾಮದಲ್ಲಿ ನಡಿಬೇಕು ತಾನೆ. ನಡಿಬೇಕು. ಬಟ್ ಈಗ ಈ ವರ್ಷ ಪುಸ್ತಕ ಖರೀದಿ ನಡೀತಾ ಇಲ್ಲ ಒಂದು 2-3 ವರ್ಷದಿಂದ. ಹಾಗಾಗಿ ಈ ವರ್ಷ ಬರೀ ಒಂದು 800 ಪುಸ್ತಕ ಬಂದಿದೆ. 9,000ದಿಂದ 800ಕ್ಕೆ ಇಳಿದಿದೆ. ಅದು ಇನ್ನೊಂದು 2,000 ಜಾಸ್ತಿ ಆಗ್ಬೋದು. ಈಗ ನೆಕ್ಸ್ಟ್ ಮಂತ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಹೇಳ್ತೀನಿ, ಮೊದಲು ಒಂದು ಕಾಲದೊಳಗೆ ಪುಸ್ತಕ ಲೇಖಕನೇ ಮುದ್ರಕನಾಗಿದ್ದ, ಮುದ್ರಕನೇ ಅವನೇ ಪ್ರಕಾಶಕನೂ ಆಗಿದ್ದ, ಅವನೇ ಮಾರಾಟಗಾರನೂ ಆಗಿದ್ದ. ಈ 4 ಅಂಗಗಳು ಒಬ್ಬರೇ. ಮಾಸ್ತಿಯವರ ಕಾಲದೊಳಗೆ ಪುಸ್ತಕ ಲೇಖಕ ಪ್ರಕಾಶಕ ಒಬ್ಬನೇ ಆಗಿದ್ದ ಸಂದರ್ಭ. ಮಾಸ್ತಿ, ಕಾರಂತರು ಮುದ್ರಕರು ಆಗಿದ್ದರು, ಕುವೆಂಪು ಇವರೆಲ್ಲರೂ. ಈ 1921-24 ಬೆಳಗಾವಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ ಮಾಸ್ತಿಯವರು ಕನ್ನಡ ಓದುಗ ಉದಾರಿ ಆಗಬೇಕು, ಅವನು ಲೇಖಕನಿಗೆ ಹಿಡೀ ಹೊನ್ನು ಕೊಡೋದು ಬೇಡ, ಹಿಡೀ ಅನ್ನಾದರೂ ಕೊಡೋ ಹಾಗೆ ಆಗಬೇಕು ಅಂತ ಹೇಳ್ತಿದ್ದ. ಅದೇ ಮಾತನ್ನು ಇವತ್ತು ಆಡ್ತಾ ಇರ್ತಾರೆ. ಆದರೆ ನಾನು ಹೇಳೋದು, ಆ 4 ಮುದ್ರಕ, ಪ್ರಕಾಶಕ, ಲೇಖಕ ಹೀಗೆಲ್ಲ ಇದ್ರಲ್ಲ, ಇದ್ರ ಜೊತೆಗೆ ಸರ್ಕಾರ ಯಾವಾಗ ಈ ವ್ಯವಸಾಯದೊಳಗೆ ಮೂಗು ತೂರಿಸ್ತೋ ಅವತ್ತು ದಲ್ಲಾಳಿ ಅನ್ನೋ ಒಬ್ಬ ಹೊಸ ವಿಭಾಗ ಹುಟ್ಕೊಂಡ್ಬಿಡ್ತು. ಈಗ 4 ವರ್ಷದ ಹಿಂದೆ ಭರಾಟೆಯಿಂದ ಪುಸ್ತಕ ಸಗಟು ಖರೀದಿ ಅದು ಇದು ಎಲ್ಲ ನಡೆದಾಗ 14,000 ಪುಸ್ತಕಗಳು, ಇವ್ರು ಹೇಳ್ದಂಗೆ 8,000 ಅಲ್ಲ, 14,000 ಪುಸ್ತಕಗಳು ಅಲ್ಲಿ ನೋಂದಣಿ ಆಗಿತ್ತು. 14,000 ಪುಸ್ತಕಗಳು. ಆ ಎಲ್ಲ ಪ್ರಕಾಶಕರು, ಆ ಎಲ್ಲ ಲೇಖಕರು ಹುಟ್ಟಿದ್ದು ಒಂದೇ ಕಾರಣಕ್ಕಾಗಿ, ಸರ್ಕಾರಕ್ಕೆ ನಾವು ಕೊಟ್ಟು ಬಿಡೋದು. ಅದು ಅದರೊಳಗೆ ಎಷ್ಟು ಪುಸ್ತಕಗಳು, ಒಂದೇ ಪುಸ್ತಕ 4 ಹೆಸರೊಳಗಿದ್ವು ಏನೋ ಹೇಳಕ್ಕೆ ಬರೋದಿಲ್ಲ, ಹಾಗೆಲ್ಲ ಇದ್ದು. ಇದು ದಲ್ಲಾಳಿ ಅನ್ನೋನು ಮೂಗು ತೋರಿಸಿದ್ರೆ ಆಗುವಂಥ ಪ್ರಮಾದಗಳು. ಆ ಎಲ್ಲ ಪುಸ್ತಕ ಖರೀದಿಗಳು ಮಾಡಿದ್ರು, ಕೋಟಿಗಟ್ಟಲೆ ದುಡ್ಡು ಎಲ್ಲ ಸಾಮಾನ್ಯರ ಹಣ. ಅದು ಅವೆಲ್ಲ ಪುಸ್ತಕಗಳು ಇವತ್ತು ಕಸ ತುಂಬಿದ್ರಲ್ಲ, ಎಲ್ಲ ನಗರ ಕೇಂದ್ರ ಗ್ರಂಥಾಲಯ, ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅಲ್ಲಿ ಇಲ್ಲಿ ತುಂಬಿಟ್ಟಿದ್ದಾವೆ ಗೋಡೌನೊಳಗೆ. ಈ ಪುಸ್ತಕ ಓದಿನ ಅಭಿರುಚಿ ಬೆಳೆಸಬೇಕಾಗಿದ್ದ ಗ್ರಂಥಾಲಯಗಳು ಪುಸ್ತಕದಿಂದ ವಿಮುಖ ಆಗುವಂಥ ಕೆಲಸಗಳು ಮಾಡಿದ್ವು. ಇವತ್ತು ಯಾವುದಾದ್ರೂ ಒಂದು ಸರ್ಕಾರಿ ಗ್ರಂಥಾಲಯದ ಒಳಗೆ ಹೋದರೆ ಒಂದಾದರೂ ಒಳ್ಳೆ ಪುಸ್ತಕ, ಅಥವಾ ಒಂದು ಪುಸ್ತಕ ಓದಿದ ಮೇಲೆ ಇನ್ನೂ 2 ಪುಸ್ತಕ ಓದೋಣ, 4 ಪುಸ್ತಕ ಓದೋಣ ಅನ್ನೋವಂಥ ಪುಸ್ತಕಗಳು ಅಲ್ಲಿ ಸಿಕ್ಕೋದಿಲ್ಲ. ಎಲ್ಲವೂ ಒಂದು ಪುಸ್ತಕ ಓದಿ ಮುಚ್ಚಿಟ್ಬಿಟ್ರೆ ಬೇಡಪ್ಪ ಈ ಕನ್ನಡ ಸಾಹಿತ್ಯದ ಸಹವಾಸ ಅನ್ನುವಂಥ ಗ್ರಂಥಾಲಯಗಳಾಗಿದ್ದಾವೆ ಇವತ್ತು. ಇದು ತುಂಬ ಬೇಸರದಿಂದಲೇ ಹೇಳಬೇಕು. ಇದು ಪ್ರಕಾಶಕರನ್ನ ಅಥವಾ ಆ ದಲ್ಲಾಳಿಗಳನ್ನ ಚೆನ್ನಾಗಿ ಬೆಳೆಸ್ತು. ಎಷ್ಟೋ ಜನ ಗ್ರಂಥಪಾಲಕರು ಇವತ್ತು ನಮ್ಮಲ್ಲಿ ಇದ್ದಾರೆ. ದೇಶಪಾಂಡೆ ಅವರಿದ್ದಾರೆ, ಶ್ರೀನಿವಾಸ್ ಹಾವನೂರವರು ಇದ್ದರು. ಇಂಥವರೆಲ್ಲ ಇದ್ದ ನಮ್ಮ ಊರುಗಳಿವು. ಯಾರಾದರೂ ಒಬ್ಬ ಸರ್ಕಾರಿ ಗ್ರಂಥಾಲಯ ಅಧಿಕಾರಿ, ಇವತ್ತು ನಾನು ಗ್ರಂಥಾಲಯವನ್ನು ಬಹಳ ಚೆನ್ನಾಗಿ ರೂಪುಗೊಳಿಸಿದ್ದೀನಿ, ಭಾಳ ಅದ್ಭುತವಾದ ಒಂದು ಗ್ರಂಥಾಲಯ ಮಾಡಿದ್ದೀನಿ ಅಂತ ಒಬ್ಬರಾದರೂ ಎದೆ ತಟ್ಕೊಂಡು ಹೇಳೋದಿಲ್ಲ. ಆದರೆ ಅವರು ಐಷಾರಾಮಿ ಬಂಗ್ಲೆ ಒಳಗಿರ್ತಾರೆ, ಒಂದಲ್ಲ 2 ಕಾರ್ಗಳಿರ್ತವೆ. ಇದಕ್ಕೆಲ್ಲ ಹೇಗೆ ಸಾಧ್ಯ? ಇದು ಒಂದು ವಿಚಾರ. ಈಗ ಬರೀ 800-900. ಇನ್ನೊಂದು ಉನ್ನತ ಮಟ್ಟದ ಆಯ್ಕೆ ಸಮಿತಿ, ಅದೊಂದು ಬಹಳ ತಮಾಷೆ ಇದೆ. ಇಲ್ಲಿ ನಮ್ಮ ಹುಬ್ಬಳ್ಳಿ, ಧಾರವಾಡ, ಈ ಸುತ್ತಮುತ್ತ ಗದಗ ಇಲ್ಲೆಲ್ಲ ಮಳೆಗಾಲ, ಒಂದು ಸುಗ್ಗಿ ಕಾಲ ಬಂತಂದರೆ ಕಳ್ಳ ಕಟ್ಟಿದ ತಾಳಿ ನಾಟಕ ಆಡ್ತಾರೆ. ಓಣಿ ಒಳಗೂ ನಾಟಕಗಳು ಇವು ನಡೀತಿರ್ತವೆ. ಅಥವಾ ಬಸ್ ಕಂಡಕ್ಟರು ಇಂಥವ್ರು. ಈ ಯಾವುದಾದ್ರೂ ಅವು 5,000 10,000 ಪ್ರತಿಗಳು ಮಾರಾಟ ಮಾಡ್ತಾರೆ. ಈಗಲೂ ನೀವು ಪುಸ್ತಕ ಮಾರಾಟದ ಸಂಖ್ಯೆ ಹೇಳಿದ್ರಲ್ಲ, 1901ನೇ ಇಸ್ವಿಯೊಳಗೆ ಭಾಳ ಒಂದು ತಮಾಷೆ ಇದಿದೆ. ಅವಾಗ ಒಬ್ಬ ಪ್ರಕಾಶಕ 10,000 ಪ್ರತಿಗಳನ್ನ ಆವಾಗಲೇ ಮುದ್ರಣ ಮಾಡಿದ್ರಂತೆ. ಒಬ್ಬ ಪ್ರಕಾಶ 10,000 ಪ್ರತಿಗಳನ್ನ ಮುದ್ರಿಸಿ ಅದನ್ನು ಮಾರಾಟ ಮಾಡಿದರು ಅವರು. ಅದು 10,000 20,000 50,000 ನಡೀತಾ ಇರ್ತಾವೆ ಅವಾಗಾಗ. ಆದರೆ ಇಲ್ಲಿ ನಾಟಕ ನಾಟಕಗಳು, ಈ ಕಳ್ಳ ಕಟ್ಟಿದ ತಾಳಿ, ಬಸ್ ಕಂಡಕ್ಟರು ಅಥವಾ ಈ ಥರದ್ದು ನಾಟಕಗಳು 5,000 10,000 ಪ್ರತಿಗಳು ಮುದ್ರಣ ಮಾಡ್ತಾರೆ. ಯಾವುದಾದ್ರೂ ಒಂದು ಗ್ರಂಥಾಲಯಕ್ಕೆ, ಈ ಸವಣೂರೊಳಗೆ ನಾಟಕ ಆಡ್ತಾರೆ, ಆ ಸವಣೂರಿನ ಗ್ರಂಥಾಲಯಕ್ಕೆ ಹೋದರೆ, ನಾಟಕ ಕಂಪ್ನಿಯವರು ನಾಟಕ ಆಡೋಕ್ಕೆ ಬೇಕು ಅಂತ ಹೋದರೆ ಅವನಿಗೆ ಇವು ಸಿಗೋದಿಲ್ಲ. ಅಲ್ಲಿ ಸಿಗುವಂಥ ಪುಸ್ತಕಗಳು ಕಳೆದ ದಶಕದಲ್ಲಿ ಅಂತರ್ಜಾತೀಯ ವಿವಾದ ಸಮಸ್ಯೆಗಳು. ಪಾಪ ಅವನು ನಾಟಕ ಆಡ್ತಾನೆ, ಅವನು ಒಂದು ನಾಟಕ ಆಡೋದಕ್ಕೆ ಯಾವ್ದಾರು ಪುಸ್ತಕಗಳು ಕೇಳೋಣ ಅಂತ ಹೋದರೆ ಅಲ್ಲಿ ಸಿಗುವಂಥ ಪುಸ್ತಕಗಳು ಈ ಥರದ್ದು ಅತ್ಯಂತ ಗಂಭೀರ, ಅಥವಾ ಯಾವುದೋ ಅವನಿಗೆ ಬೇಡಾಗಿದ್ದ ಪುಸ್ತಕಗಳು. ಈ ಪುಸ್ತಕ ಆಯ್ಕೆ ಮಾಡಿ ಕಳಿಸೋರು ನಮ್ಮ ಉನ್ನತ ಮಟ್ಟದ ಆಯ್ಕೆ ಸಮಿತಿಯವರು. ಅಲ್ಲಿಂದ ಈ ಸವಣೂರು ಗ್ರಂಥಾಲಯಕ್ಕೋ ಮಂಡಲ್ ಗ್ರಂಥಾಲಯಕ್ಕೋ ಕಳಿಸ್ತಾರೆ ಅವರು. ಹೀಗೆ ಈ ದಲ್ಲಾಳಿಗಳು, ಈ ಪುಸ್ತಕ ಮಾರಾಟಗಾರರು, ಪ್ರಕಾಶಕರಿಗಿಂತ ಈ ದಲ್ಲಾಳಿಗಳ ಹಾವಳಿ ಶುರು ಆಗಿಬಿಟ್ರೆ ಈ ಥರದ್ದೆಲ್ಲ ಅನಾಹುತಗಳಾಗ್ತವೆ. ಈಗ ನಮ್ಮ ಚರ್ಚೆಯಲ್ಲಿ
ಭೈರಪ್ಪನವ್ರ ಕಾದಂಬರಿ ಲೈಬ್ರರಿಲಿ ಯಾಕಿಲ್ಲ ಅನ್ನೋದಕ್ಕೆ ನಾವು ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟವರು ಅಧಿಕಾರಿಗಳನ್ನ ನಾವು ಕೇಳಬೇಕಾಗುತ್ತೆ ಹೊರತು ಪ್ರಕಾಶಕರನ್ನ ಕೇಳೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ. ಅಥವಾ ಭೈರಪ್ಪನವ್ರನ್ನ ಕೇಳೋಕ್ಕಾಗೋದಿಲ್ಲ, ನಿಮ್ಮ ಪುಸ್ತಕ ಯಾಕೆ ಸ್ವಾಮಿ ಗ್ರಂಥಾಲಯದಲ್ಲಿ ಇಲ್ಲ ಅಂತ. ಅಲ್ಲ ಕಾರಣ ಸರ್, ಇಷ್ಟೇ. ಒಳ್ಳೊಳ್ಳೆ ಪುಸ್ತಕಗಳು ಲೈಬ್ರರಿಗೆ ಬಂದ್ರೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಸಮಿತಿ ಅದ್ರಲ್ಲಿ ಕಳಪೆ ಪುಸ್ತಕಗಳಿಟ್ಟು ಇಷ್ಟು ಕೋಟಿ ರೂಪಾಯಿ ಇದೆ ಆಯ್ಕೆ ಮಾಡಿ ಅಂತಂದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಅಲ್ಲ. ಇದ್ದಂತ ಪುಸ್ತಕಗಳಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ ಅಷ್ಟೇ, ಅದಕ್ಕೆ ಬಿಟ್ಟು ಬೇರೆ ಏನಿಲ್ಲ. ಇಲ್ಲ ಸ್ವಾಮಿ, ಯಾವ ಸಮಿತಿ ಪುಸ್ತಕ ಕೆಲ್ಸ, ಒಂದ್ ಮಾತು ಕೇಳಿ, ಒಂದ್ ಯಾವ ಮಾತು ಕೇಳಿ. ಪುಸ್ತಕ ಸಮಿತಿ ಮಾರ್ಕೆಟ್ ಕೆಲ್ಸ. ಅಲ್ಲಿ ಇದೇನೋ ಓಡ್ತಾ ಇದೇನೋ ಅದ್ರ ಲೈಬ್ರರಿಗೆ ಬರೋದಿಲ್ಲ. ಈಗ ನಾನೊಂದು ಮಾತು ಕೇಳ್ತೀನಿ. ಸಮಿತಿಗೆ ಉದಾಹರಣೆ ನನ್ನನ್ನು ನೇಮಕ ಮಾಡಿದ್ರೆ ನಾನು ಹೇಳ್ತೀನಿ, ಇಲ್ಲಿ ವಸುಧೇಂದ್ರ ಕೂತಿದ್ದಾರೆ, ವಸುಧೇಂದ್ರ ಅವ್ರ ಪುಸ್ತಕ ಯಾಕೆ ಇಲ್ರಿ ಸ್ವಾಮಿ ಇಲ್ಲಿ ತಗೊಂಡ್ಬನ್ನಿ ಅಂತ ನಾವು ಕೇಳ್ತೀವಿ ಸಂಬಂಧಪಟ್ಟವ್ರನ್ನ. ಅಥವಾ ಭೈರಪ್ಪನವ್ರ ಪುಸ್ತಕ ಯಾಕಿಲ್ಲ, ಯಾಕೆ ಕಮಿಟಿ ಮುಂದೆ ಯಾಕೆ ಇಟ್ಟಿಲ್ಲ ಅಂತ ನಾವು ಕೇಳ್ತೀವಿ. ಮೊದಲನೇದಾಗಿ ಸಮಿತಿ ಮೇಲೆ ದೋಷಣೆ ಹೋಗುತ್ತೆ. ಯಾಕೆ? ಕಾರಣ ಇಷ್ಟೇ, ಸಮಿತಿಗೆ ಅದರ ಅರಿವಿರಬೇಕು. ಯಾವ ಲೇಖಕರ ಪುಸ್ತಕ ಬಂದಿದೆ, ಆ ಪುಸ್ತಕ ಇಲ್ಲಿ ಯಾಕೆ ಆಯ್ಕೆಗೆ ಬಂದಿಲ್ಲ, ಅಥವಾ ಇಂಥವು ಇವತ್ತು ಪ್ರಸ್ತುತತೆ ಕುರಿತಂತೆ ಇವತ್ತು ಮೊನ್ನೆ ಒಂದು ಚರ್ಚೆ ಆಯಿತು, ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದೇ ಮಾಹಿತಿ ಇಲ್ಲಿಲ್ಲ, ಈ ಪುಸ್ತಕದಲ್ಲಿ ಇಲ್ಲಿ ಯಾವುದೂ ಆ ಪುಸ್ತಕ ಇಲ್ಲ, ಆ ಪುಸ್ತಕ ಮೊದಲು ತರಿಸಿ ಅನ್ನೋದು ಸಮಿತಿ ಮೇಲೆ ಹೋಗುತ್ತೆ ಹೊರತು ಇನ್ಯಾರನ್ನೋ ದೂಷಣೆ ಮಾಡೋದು ಅಥವಾ ಪ್ರಕಾಶಕರನ್ನ ದೂಷಿಸೋದಲ್ಲ. ಕೆಲವು ಪ್ರಕಾಶಕರು ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ, ಖಂಡಿತ ಇದ್ದಾರೆ. ನಿಮ್ಮ ಪ್ರಶ್ನೆ ಆಯ್ಕೆ ಸಮಿತಿಯಲ್ಲಿ ಸರಿಯಾಗಿದೆ. ಪ್ರಕಾಶಕರು ಪ್ರತಿ ವರ್ಷ ಬಂದಂತ ಒಳ್ಳೊಳ್ಳೆ ಪುಸ್ತಕಗಳನ್ನ ಯಾಕೆ ಕಳಿಸೋದಿಲ್ಲ? ಅಲ್ಲ, ನಿಮಗೆ ಅದಕ್ಕೆ ಪೂರಕವಾಗಿ ಪುಸ್ತಕ ಆಯ್ಕೆ ವಿಭಾಗದಲ್ಲಿ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಏನಂತಂದರೆ, ಯಾವುದೇ ಪುಸ್ತಕ ಅಲ್ಲಿ ಆಯ್ಕೆ ಸಮಿತಿ ಮುಂದೆ ಬರದೇ ಇದ್ರೂ ಕೂಡ ಆಯ್ಕೆ ಸಮಿತಿಯವರೇ ತಮಗೆ ಇಷ್ಟವಾದ ಪುಸ್ತಕದ ಅಂಗಡಿಗೆ ಹೋಗಿ ಆ ಪುಸ್ತಕಗಳನ್ನ ಕೊಂಡುಕೊಂಡು ಬಂದು ಆಯ್ಕೆ ಮಾಡ್ಬೋದು ಅಂತಲೂ ಒಂದು ಪ್ರಾವಿಷನ್ ಇದೆ. ಹಾಗೆ ಅವರು ಮಾಡಬೇಕಷ್ಟೇನೆ. ಹೀಗಿರ್ಬೇಕಾದ್ರೆ ಅದು ಸಮಿತಿಗೆ ಜವಾಬ್ದಾರಿ ಆಗುತ್ತೆ. ಸಮಿತಿ ನೇಮಕ ಮಾಡ್ಬೇಕಾದ್ರೆ ಸರ್ಕಾರ ಎಡವಿರುತ್ತೆ ಅಂತ ಅಂದಾಗ ನಾವು ಯಾರನ್ನ ದೋಷಿಸಬೇಕು? ಒಂದು ನಿಮಿಷ. ಪ್ರಕಾಶಕರಿಗೆ ಕಾರಣ ಇಷ್ಟೇ. ಪ್ರಕಾಶಕರು ಯಾಕೆ ಕಳಿಸೋದಿಲ್ಲ ಅಂತಂದ್ರೆ ಗ್ರಂಥಾಲಯ ಇಲಾಖೆ ಮೇಲೆ ಅಷ್ಟು ಬೇಸರ ಆಗಿರುತ್ತೆ ಅಂತ, ಅದು ಮುಖ್ಯ. ಯಾಕೆ ಅಂತಾರೆ ಓದುಗರು ಬೇಕು. ಆದ್ರೆ ಭೈರಪ್ಪನವ್ರ ಕಾದಂಬರಿ ಈಗ ಪ್ರಕಟವಾದಂಥದ್ದು ಇನ್ನು 2 ವರ್ಷ ಆದ್ಮೇಲೆ ಲೈಬ್ರರಿಲಿ ಇದ್ರೆ ಪ್ರಯೋಜನ ಏನಿರುತ್ತೆ? ಚರ್ಚೆ ಮಾಡುವಾಗ ಇಲ್ಲಿ ಒಂದು ನಿಮಿಷ ಮಾತಾಡೋಣ. ಪ್ರಕಾಶಕರು ತಮ್ಮ ಎಲ್ಲ ಪುಸ್ತಕಗಳನ್ನು ಆಯ್ಕೆ ಸಮಿತಿಗೆ ಕಳುಹಿಸಬೇಕು ಅನ್ನುವಂಥ ನೈತಿಕ ಜವಾಬ್ದಾರಿಯನ್ನು ಹೊರಬೇಕು. ಆಗ ಮಾತ್ರ ಓದುಗರಿಗೆ ತಲುಪುವುದು. ನಾವು ಕೇಳದೇ ಇದ್ರೂ ಅವ್ರು ತರಿಸಿಕೊಳ್ಬೇಕು, ಅವರು ಕೊಂಡುಕೊಳ್ಬೇಕು. ಇದು ಈ ಪಾಸಿಂಗ್ ದ ಬಕ್ ಬೇಡ. ನೀವು ಎಲ್ಲವನ್ನೂ ಕಳಿಸಿ, ಅವರು ಆಯ್ಕೆ ಮಾಡದಿದ್ರೆ ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಇಲ್ಲ, ಆದ್ರೆ ಅದು ನೀವೇ ಕಳಿಸಿ, ಇಲ್ಲಿ ಒಂದು ಅವ್ರು ಒಂದು ಆಯ್ಕೆ ನಿಮಿಷ. ಮಾಡಿಲ್ಲ ಅಂತ ಹೇಳೋದು. ನಾನು ಈ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ. ನಾನು ಒಂದು ನಿಮಿಷ, ಜೋಶಿ ಅವರು ಮಾತಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಬರುವುದು ಎಲ್ಲಿ ಅಂದರೆ, ಪ್ರಕಾಶಕ, ಮಾರಾಟಗಾರ, ಓದುಗ. ಯಾವ ಲೇಖಕನಿಗೆ ಓದುಗರಿದ್ದಾರೋ ಅವರು ಈ ಸರ್ಕಾರದ ಮರ್ಜಿ ಕಾಯ್ತಾ ಇಲ್ಲ. ಸರ್ಕಾರದ ಮರ್ಜಿ ಯಾರು ಕಾಯ್ತಾರೆ? ಯಾರ ಪುಸ್ತಕ ಅಂಗಡಿ ಒಳಗೆ ಮಾರಾಟ ಆಗೋದಿಲ್ವೋ ಅವರು ಸರ್ಕಾರದ ಕಂಟು ಬೀಳ್ತಾರೆ. ಈ ಕಾರಣಕ್ಕಾಗಿ ವೀರಪ್ಪ ಮೊಯ್ಲಿಯವರಿದ್ದ ಕಾಲದಲ್ಲಿ ಕನ್ನಡ ಪುಸ್ತಕೋದ್ಯಮ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಾರಂಭ ಮಾಡಿದರು. 1 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟರು. ದುರ್ದೈವವಶಾತ್ ಕನ್ನಡ ಪುಸ್ತಕ ಪ್ರಾಧಿಕಾರ ಕೂಡ ಕನ್ನಡ ಪುಸ್ತಕೋದ್ಯಮ ಬೆಳೆಸದೆ ಅದು ಒಂದು ಪ್ರಕಾಶನ ಸಂಸ್ಥೆಯಾಗಿ ಬೆಳೆದಿದ್ದರಿಂದ ಕನ್ನಡ ಪುಸ್ತಕೋದ್ಯಮ ಬೆಳೆಯಲಿಲ್ಲ. 1 ಕೋಟಿ ರೂಪಾಯಿಯಲ್ಲಿ 65 ಲಕ್ಷ ರೂಪಾಯಿ ವಾಪಸ್ ಸರ್ಕಾರಕ್ಕೆ ಹೋಯಿತು. ಇವೆಲ್ಲ ಕಾರಣಗಳಿಗಾಗಿ ಇವತ್ತಿಗೂ ಕೂಡ ಕನ್ನಡ ಪುಸ್ತಕ ಪ್ರಾಧಿಕಾರದ ಮುಖ್ಯ ಉದ್ದೇಶ ಕನ್ನಡ ಪುಸ್ತಕೋದ್ಯಮವನ್ನು ಬೆಳೆಸಬೇಕೇ ಹೊರತಾಗಿ ತಾನು ಪ್ರಕಾಶಕನಾಗಿ ನಿಲ್ಲೋ ಕೆಲಸ ಅಲ್ಲ. ಇದರ ಜೊತೆಗೆ ಲೇಖಕರು ಒಂದು ಮಾತನ್ನು ನೆನಪಿಡಬೇಕು, ತಾನು ಬರೆದ ಪುಸ್ತಕ ಓದುಗರ ಕೈಗೆ ತಲುಪಬೇಕು, ಓದುಗರು ಓದಬೇಕು. ಅವನು ಸಗಟು ಖರೀದಿಯಲ್ಲಿ 300 ಕಾಪಿ ಮಾರಾಟ ಮಾಡಿ ತನ್ನ ಕಾಸ್ಟ್ ತಗೊಂಡ್ರೆ ಅದಕ್ಕೆ ಕೆಲಸ ಅಲ್ಲ. ಲೈಬ್ರರಿ ಒಳಗೆ ಹೋದಂಥ ಪುಸ್ತಕ ಎಷ್ಟು ಜನ ಲೈಬ್ರರಿ ಓದ್ತಾರೆ ಅನ್ನೋದನ್ನು ನೋಡಿಕೊಂಡ್ರೆ ಇವತ್ತು ನಿಮಗೆ ಗೊತ್ತಾಗ್ತದೆ ಲೈಬ್ರರಿ ಒಳಗಿನ ಪುಸ್ತಕಗಳನ್ನು ಯಾರೂ ಓದೋದಿಲ್ಲ. ಪುಸ್ತಕ ಓದಬೇಕಾದವರು ಓದುಗರು, ಅವರಿಗೆ ಆಸಕ್ತಿ ಬೇಕು. ಕನ್ನಡದ ಮಟ್ಟಿಗೆ ಹೇಳಬೇಕಾದ್ರೆ ಓದುಗನಿಗೂ ಪುಸ್ತಕ ಮಾರುವವನಿಗೂ ಅಂತರ ಬಹಳ ಇದೆ. ಓದುಗನಿಗೆ ಬೇಕಾದ ಪುಸ್ತಕ ಎಲ್ಲಿ ಸಿಗ್ತದೆ? ಇಲ್ಲ, ಸಿಗೋದಿಲ್ಲ. ವಿತರಣೆ ಮಳಿಗೆ ಇಲ್ಲ. ಆದ್ದರಿಂದ ಎಲ್ಲೆಲ್ಲಿ ಸಮ್ಮೇಳನ ಆಗ್ತದೋ, ಪುಸ್ತಕದ ಪರಿಚಯ ಆಗ್ತದೋ ಅಲ್ಲೆಲ್ಲ ಹೋಗ್ತಾರೆ, ಅಲ್ಲಿ ಅಷ್ಟೂ ಪುಸ್ತಕಗಳು ಮಾರಾಟ. ಇದು ಬಹಳ ಮುಖ್ಯ. ನಮಗೆ ಬೇಕಾಗಿರೋದು ಪುಸ್ತಕ ವಿತರಣೆಯ ಜಾಲವೇ ಹೊರತಾಗಿ ಅದಕ್ಕಿಂತ ಹೆಚ್ಚಿದ್ದು
ಓದುಗರಿಗೆ ಬೇಕಾದ ಪುಸ್ತಕ ಎಲ್ಲಿ ಸಿಗ್ತದೆ ಅನ್ನೋದನ್ನು ಪುಸ್ತಕ ಪ್ರಾಧಿಕಾರ ಮಾಡಿದರೆ ಸಾಕು. ನಮ್ಮ ಸಭಿಕರಲ್ಲಿ ವಸುಧೇಂದ್ರ ಅವರಿದ್ದಾರೆ. ಅವರು ಲೇಖಕ, ಪ್ರಕಾಶಕ ಮತ್ತು ತಂತ್ರಜ್ಞ ಕೂಡ. ಅವ್ರಿಗೊಂದು ಪ್ರಶ್ನೆ. ಪುಸ್ತಕದ ಸಾಂಪ್ರದಾಯಿಕ ಸ್ವರೂಪ ಬದಲಾಗ್ತಾ ಇದೆ. ಉದಾಹರಣೆಗೆ ಕಿಂಡಲ್ ಬಂದಿದೆ, ಟ್ಯಾಬ್ಗಳು ಬಂದಿವೆ, ಮೊಬೈಲ್ ಬಂದಿದೆ, ಇಂಟರ್ನೆಟ್ನಲ್ಲಿ ಸಾಕಷ್ಟು ಸಾಹಿತ್ಯ ಸಿಗುತ್ತೆ. ಹಾಗಾದರೆ ಸಾಂಪ್ರದಾಯಿಕ ಪುಸ್ತಕಗಳ ಭವಿಷ್ಯ ಏನು ಅನಿಸುತ್ತೆ ನಿಮಗೆ ವಸುಧೇಂದ್ರ ಅವರು? ಇಲ್ಲ ಅವರು ಲೇಖಕರು, ಪ್ರಕಾಶಕರು, ತಂತ್ರಜ್ಞರು. ಹಾಂ ಸರ್, ಅಲ್ಲ ಅವರು ಅಲ್ಲ, ಸಮಿತಿನೇ ಇದೆ, ಅವರು ಮಾತಾಡ್ಬೋದಿತ್ತು ಅನ್ಸುತ್ತೆ. ಬಟ್ ಅದು ನಾನು ಕೆಲವು ಸಂಗತಿಗಳನ್ನ ಹೇಳ್ತೀನಿ. ನನಗೆ ಯಾವತ್ತು ತಂತ್ರಜ್ಞಾನ ಅನ್ನುವಂಥದ್ದು ಓದಿನ ಪರವಾಗಿಯೇ ಇದೆ ಅಂತ ಅನಿಸಿದೆ ಎಲ್ಲ ಹೊತ್ತಿನಲ್ಲೂ. ಒಂದು ಕಾಲಕ್ಕೆ ತಾಳೆಗೆರೆಯಲ್ಲಿ ಬರಿತಾ ಇದ್ದದ್ದು ಅನಂತರ ಕಾಗದದಲ್ಲಿ ಬರೆಯೋದಕ್ಕೆ ಬಂದಮೇಲೆ ಇವತ್ತು ನೀವು ಕಾಗದ ಮತ್ತು ಮುದ್ರಣಕ್ಕೆ ಹೊಂದ್ಕೊಂಡಿದ್ದೀರಾ. ಆದರೆ ಅದನ್ನು ದೂಷಿಸ್ತೀರಾ? ದೂಷಿಸಲ್ಲ. ಅದು ಒಂದು ಸಲಕರಣೆ, ನಮಗೆ ಒದಗಿ ಬಂದಿರತಕ್ಕಂಥ ಸಲಕರಣೆ. ಸೊ ಉಪಕರಣಗಳು ಸಾಕಷ್ಟು ಬರ್ತಾನೆ ಇದೆ, ಬಟ್ ಓದು ಮುಂದುವರಿತಾ ಇದೆಯಾ ಇಲ್ಲ ಅನ್ನುವಂಥದ್ದಷ್ಟೇ ಮುಖ್ಯ. ನನಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಕಿಂಡಲ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಎಲೆಕ್ಟ್ರಾನಿಕ್ ವಿಧಾನದಿಂದ ಅಥವಾ ಇನ್ಯಾವುದೋ ವಿಧಾನ, ಆಡಿಯೋದಿಂದ ಆಗಿರ್ಬೋದು, ಯಾವುದೋ ರೀತಿಯಿಂದ ಆಗಲಿ ಪುಸ್ತಕಗಳನ್ನು ಓದುವಂತಹ ಒಂದು ಶಕ್ತಿ ನಾವು ಮಾಡಲೇಬೇಕು. ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು, ಅದನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ನಂಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಆದರೆ ಅದು ಸದ್ಯಕ್ಕೆ ಕನ್ನಡದಲ್ಲಿ ಆಗ್ತಾ ಇಲ್ಲ. ಆದರೆ ಎಲ್ಲ ಈಗಿನ ಒಂದು ಚರ್ಚೆ ಆಗಲಿ, ಹಿಂದಿನ ಚರ್ಚೆ ಆಗಲಿ, ಎಲ್ಲವನ್ನು ಗಮನಿಸ್ಕೊಂಡ್ರೆ ಒಟ್ಟಾರೆಯಾಗಿ ಭಾಷೆಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮುಖ್ಯತೆ ಹೊರಟೋಗ್ತಾ ಇದೆ. ಜನಸಮುದಾಯಕ್ಕೆ ಶಿಕ್ಷಣದಲ್ಲಿ ಭಾಷೆ ಮುಖ್ಯ ಅಂತ ಅನ್ನಿಸ್ತಿಲ್ಲ. ಅದು ನಮ್ಮ ಜೀವನ ಮೌಲ್ಯಗಳಿಗೆ ಹಿಡಿದಂಥ ಕನ್ನಡಿಯಾಗಿದೆ. ಆ ಕಾರಣದಿಂದಾಗಿ ಪುಸ್ತಕವನ್ನು ಓದುವಂಥ ಅಥವಾ ಒಳ್ಳೆಯ ಪುಸ್ತಕವನ್ನು ಓದುವಂಥದ್ದು ಮುಖ್ಯ. ಪುಸ್ತಕ ಓದೋದಲ್ಲ, ಒಳ್ಳೆಯ ಪುಸ್ತಕವನ್ನು ಓದುವಂಥ ಒಂದು ಕ್ರಮ ಕಡಿಮೆ ಆಗ್ತಿದೆ. ಅದಕ್ಕೆ ಏನೇನು ಸಾಧ್ಯನೋ ಅದು ಮಾಡೋಣ. ಇದು ಯಾವುದ್ರ ಬಗ್ಗೆನೂ ವಿರೋಧ ಇಲ್ಲ. ಕಿಂಡಲನ್ನ ಆಗಲಿ, ಕಿಂಡಲ್ನಲ್ಲಿ ಓದ್ತೀರಾ ಓದಿ, ಕನ್ನಡ ಓದಿ. ಓಕೆ, ನೀವು ಇದರಲ್ಲಿ ಓದ್ತೀರಾ, ನೀವು ಮೊಬೈಲ್ನಲ್ಲಿ ಓದ್ಕೊಳ್ತೀರಾ, ಮೊಬೈಲ್ನಲ್ಲಿ ಓದ್ಕೊಳ್ಳಿ. ಆಡಿಯೋ ಬುಕ್ ಕೇಳ್ತೀರಾ, ಆಡಿಯೋ ಬುಕ್ ಕೇಳಿ. ಯಾವುದೇ ರೀತಿಯಿಂದ ಆದರೂ ಒಂದು ಕನ್ನಡವನ್ನು ಓದಿ. ಹೋಗಿ ಸಮಸ್ಯೆ ಏನಾಗಿದೆ ಅಂದರೆ ಹೋಗಿ ಕನ್ನಡ ಓದ್ಬೇಡ್ರಪ್ಪ, ಇಂಗ್ಲೀಷನ್ನ ಓದ್ತೀರಾ ಅಂದರೆ ಇಂಗ್ಲೀಷ್ ಓದೋದು ಕಾಣಿಸ್ತಾ ಇಲ್ಲ ಹೊಸ ದಿನಗಳಲ್ಲಿ. ಅವ್ರನ್ನ ಕೇಳಿದ್ರೆ, ಇಂಗ್ಲೀಷ್ ಲೇಖಕರನ್ನ ಕೇಳಿದ್ರೆ ಅವರು 2,000-3,000 ಪ್ರತಿಗಳು ಖರ್ಚು ಮಾಡ್ತಿಲ್ಲ ಅಂತ ಭಾರತೀಯ ಇಂಗ್ಲೀಷ್ ಲೇಖಕರು. ನಾನು ಬೇರೆಯವ್ರು ಹೇಳ್ತಿಲ್ಲ. ಚೇತನ್ ಭಗತ್ ಅಂತ ಒಂದಿಬ್ಬರನ್ನ ಬಿಟ್ಬಿಡಿ, ಅಮಿತ್ ಶಾ ಥರದವರು, ಅವರೆಲ್ಲ ಭಾಷೆಗಳಲ್ಲಿ ಇದ್ದೇ ಇರ್ತಾರೆ ಆ ಥರದವರು. ಆದರೆ ಅವರು ಕೂಡ 2,000-3,000 ಖರ್ಚು ಮಾಡೋಕೆ ಆಗ್ತಾ ಇಲ್ಲ ಅಂತ. ಅಂದರೆ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿಯೇ ಭಾಷೆಯ ಮೇಲಿರಬೇಕಾದಂಥ ಒಂದು ಗೌರವ, ಅದರ ಮಹತ್ವವನ್ನು ನಾವು ಇಡೀ ಸಮಾಜದಲ್ಲಿಯೇ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಬದುಕಿನ ಮೌಲ್ಯಗಳು ಕ್ಷೀಣಿಸ್ತಾವೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮೇಡಮ್ ಏನೋ ಮಾತಾಡ್ತಾ ಇದ್ರು. ಖರೀದಿ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಒಬ್ಬ ಲೇಖಕ ಮತ್ತು ಅಲ್ಲಿ ಅಧಿಕಾರಿ ಇವ್ರುಗಳ ನಡುವೆ ಎಂಥ ಸಂಬಂಧ ಇರುತ್ತಂತೆ ಅಂದರೆ, ಒಂದು ಪುಸ್ತಕವನ್ನು 4-5 ಭಾಗ ಮಾಡ್ತಾನೆ ಅವನು. 5, 8, 10 ಪೇಜ್ ಮಾಡಿ ಬೇರೆ ಬೇರೆ ಹೆಸರಿನಲ್ಲಿ ಅವನು ಕೊಡ್ತಾನೆ. ಇವನು ತಗೊಳ್ತಾನೆ. ಎಷ್ಟು ಸಾವಿರಾರು ಗಟ್ಟಲೆ ತಗೊಂಡು ಅದು ಎಲ್ಲಿಡ್ತಾರೆ ಗೊತ್ತಿಲ್ಲ, ಯಾರಿಗೆ ಹೋಗುತ್ತೆ ಗೊತ್ತಿಲ್ಲ. ಆದರೆ ಹಣ ಮಾತ್ರ ಸಲೀಸಾಗಿ ಆ ಕಳ್ಳ ಲೇಖಕನಿಗೂ ಮತ್ತು ಆ ಕಳ್ಳ ಅಧಿಕಾರಿಗೆ ಸಂಪರ್ಕ ಇದ್ದು ಅಲ್ಲಿ ಹೋಗ್ತಾ ಇರುತ್ತೆ. ನಾವು ಹೇಳ್ತೀವಿ ಭಾಷೆ ಅಂತ. ಒಳಗಡೆ ಗ್ರಂಥಾಲಯದಲ್ಲಿ ನೀವು ನೋಡಿ ಎಷ್ಟು ಎಂಥ ಹೆಗ್ಗಣಗಳಿದ್ದಾವೆ ಅನ್ನೋದು. ಆದ್ರಿಂದಲೇ ಇವತ್ತು ಪುಸ್ತಕ ಪ್ರಾಧಿಕಾರ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಅಲ್ಲೆಲ್ಲ ಏನೇನು ನಡೀತಾ ಇದೆ ಅನ್ನೋದನ್ನ ಯಾರು ಗಮನಿಸಬೇಕು ಅನ್ನೋದು ಮುಖ್ಯ. ಪುಸ್ತಕ ಓದೋದು ನೋಡಿ, ಕಳಪೆ ಪುಸ್ತಕಗಳು, ಅತ್ಯಂತ ಕೆಳಮಟ್ಟದ ಭಾಷೆಯ ಪುಸ್ತಕಗಳು, ಪೇಪರ್ಗಳು ಅವು ಒಳಗೇನೆ ಎಲ್ಲೋ ಮಾರಾಟ ಆಗ್ತವೆ. ಸಂಕ್ರಮಣದಂಥ ಪುಸ್ತಕ ಆಗಿರ್ಬೋದು, ವೈಚಾರಿಕವಾಗಿ ಮನುಷ್ಯನಿಗೆ ಇವತ್ತು ಏನು ಬೇಕೋ ಅದನ್ನು ಕೊಡುವಂಥ ಪುಸ್ತಕಗಳನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಕೂಡ ಆಗ್ತಾ ಇಲ್ಲ. ಅವು ಮದುವೆಗಳಲ್ಲಿ, ಬೇರೆ ಬೇರೆ ಸಮಾರಂಭಗಳಲ್ಲಿ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಹೂವಾಗಲಿ, ಒಂದು ಇಂಥದ್ದು ಏನು ಕಚ್ಚಡ ವಸ್ತು ಇಲ್ಲದೇನೆ ಟೇಬಲ್ ಕ್ಲೀನ್ ಆಗಿದೆ. ಆ ರೀತಿಯಲ್ಲಿ ಕೊಟ್ಟು ಹಾಳು ಮಾಡ್ತಾರೆ. ಅದರ ಬದಲು ಪುಸ್ತಕಗಳನ್ನು ಕೊಡುವಂಥ ಅಭಿರುಚಿ ಬೆಳೆಸೋದು. ಮದುವೆಗಳಲ್ಲಿ ನಾನು ಪುಸ್ತಕ ಕೊಟ್ಟರೆ ಅದನ್ನು ಆ ಕಡೆ ಇಟ್ಟರು ಒಬ್ರು,
ಅಯ್ಯೋ ಇದೇನೋ ಕೊಟ್ರು ಅಂತ. ಅಂಥ ಒಂದು ಮನಸ್ಥಿತಿ ಇದೆ. ಇವ್ರಿಗೇನೋ ಗತಿ ಇಲ್ಲದೆ ತಂದು ನಮಗೆ ಇದು ಕೊಡ್ತಾರೆ ಅನ್ನೋದು ಕೂಡ ಇದೆ. ಆದ್ರಿಂದ ಭೈರಪ್ಪ ಆಗಿರ್ಬೋದು ಅಥವಾ ಬೇರೆ ಬೇರೆಯವ್ರದ್ದಾಗಿರ್ಬೋದು, ನಾವು ಪುಸ್ತಕಗಳಲ್ಲಿ ಬಹಳ ನೋಡ್ತೀವಿ, ನಾವು ಎಡಗೈ ಬಲಗೈ ಅವೆಲ್ಲ ಇದ್ದಾವೆ, ಅವು ಇರಲೇಬೇಕು. ಅವೆಲ್ಲ ಇದ್ದಾಗ ಚರ್ಚೆ ಮಾಡ್ದಕ್ಕೆ ಅನುಕೂಲ. ಈಗ 2 ದಿವಸದಿಂದ ಎಂತೆಂಥ ವಿಷಯಗಳು ಚರ್ಚೆಗೆ ಬರ್ತಾ ಇದ್ದಾವೆ, ಅವೆಲ್ಲವೂ ಕೂಡ ಪುಸ್ತಕ ಓದುಗರಿಂದಲೇ ಬರ್ತಿರೋವಂಥವು. ಅದಿದೆ, ಖಂಡಿತವಾಗಿಯೂ ಇದೆ, ವಾಹಿನಿಯಾಗಿ ಹರಿತಾ ಇದೆ. ಆದರೆ ಜನ ಇವತ್ತು ಆಲೋಚನೆ ಮಾಡ್ತಾರೆ ಎಂಥ ಪುಸ್ತಕಗಳನ್ನ ಓದಬೇಕು, ಎಂಥದ್ದು ಓದಬಾರ್ದು ಅಂತ. ಅದನ್ನು ನೀವು ಅಂದರೆ ತಾವು ಕೂತಿರೋರು, ತಾವೆಲ್ಲ ಬಹಳ ದೊಡ್ಡ ಪ್ರಕಾಶಕರು, ತಮ್ಮಲ್ಲಿಯೂ ಕೂಡ ಬೇಕಾದಷ್ಟು ಲೋಪದೋಷಗಳಿದ್ದಾವೆ. ಯಾರು ಪುಸ್ತಕ ತಗೋಬಹುದು, ಎಷ್ಟು ತಗೋಬಹುದು ಅಂತ ಬರೀ ವ್ಯಾಪಾರಿ ದೃಷ್ಟಿಯಿಂದ ನೋಡ್ತಿರೋ ಹೊರತು ಉತ್ತಮವಾದಂಥ ವೈಚಾರಿಕವಾದಂಥದ್ದನ್ನು ನೀವು ಹೇಳೋಲ್ಲ. ಅದಕ್ಕೋಸ್ಕರ ದಯವಿಟ್ಟು ತಾವು ಕೂಡ ತಿದ್ಕೋಬೇಕು ಮತ್ತು ಸರ್ಕಾರದಲ್ಲಿರುವಂಥ ಸಂಘ ಸಂಸ್ಥೆಗಳ ಮೇಲೆ ಸಾರ್ವಜನಿಕರು ಕಣ್ಣಿಡಬೇಕು. ಆ ಹೆಕ್ಕಣಗಳನ್ನು ಹೊರಗೆ ತೆಗೆದ್ರೆ ಎಲ್ಲ ಸರಿ ಹೋಗ್ತದೆ. ಧನ್ಯವಾದಗಳು. ಹಿರಿಯರಾದ ತಮ್ಮ ಮೇಲೆ ನಮಗೆಲ್ಲರಿಗೂ ಗೌರವ ಇದೆ ಮೇಡಮ್. ಒಂದೇ ನಿಮಿಷ ಕೇಳ್ರಂತೆ. ನಿಮ್ಮ ಮೇಲೆ ನಮಗೆ ಬಹಳ ಗೌರವ ಇದೆ. ಮೇಡಮ್ ಹೇಳಿದ್ರು ಸತ್ಯವಾದ ಮಾತು. ಸರಾಸರಿ 7,000 to 7,500 ಟೈಟ್ಲ್ಸ್ ಏನು ಗ್ರಂಥಾಲಯ ಇಲಾಖೆಗೆ ಬರ್ತಾ ಇದೆ, ಅದರಲ್ಲಿ 2,000 to 2,500 ಟೈಟ್ಲ್ಸ್ ಮಾತ್ರ ಸಾಮಾನ್ಯ ಜನರು ಮೇಡಮ್ ಹೇಳಿದಾಗೆ ಅಂಥವ್ರಿಗೆ ಮಾತ್ರ ಪುಸ್ತಕಗಳು ತಲುಪ್ತಾ ಇದ್ದಾವೆ ರಿಟೈಲಲ್ಲಿ. ಉಳಿದಂಥ 5,000 ಟೈಟ್ಲಸಲ್ಲಿ ಒಂದು 500 ಪುಸ್ತಕ ಚೆನ್ನಾಗಿದ್ರೂ ಕೆಲವರಿಗೆ ಆ ಪುಸ್ತಕಗಳನ್ನ ಯಾವ ರೀತಿ ತಲುಪಿಸ್ಬೇಕು, ಎಲ್ಲಿ ಅಂಗಡಿಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಉಳಿದ ಎಲ್ಲ ಪುಸ್ತಕಗಳು ಕಳಪೆ ಪುಸ್ತಕಗಳು ಅಂತ ನಮಗೂ ಗೊತ್ತಿರೋದೆ, ನಿಮಗೂ ಗೊತ್ತಿರೋದೆ, ಗ್ರಂಥಾಲಯ ಇಲಾಖೆಯಲ್ಲಿ ಗೊತ್ತಿರೋದೆ, ಸಮಿತಿಯವರಿಗೂ ಗೊತ್ತಿರೋದೆ. ಆದರೆ ಇದುವರೆಗೂ ಅದನ್ನು ತಡೆಗಟ್ಟಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ 2,000 to 2,500 7,500 ಸರಾಸರಿ ಅಂದಾಜು ಏನಿದೆ ನಮ್ಮ ಪ್ರಕಾರ, ಅದರಲ್ಲಿ 2,000 to 2,500 ಮಾತ್ರ ಸಾಮಾನ್ಯ ಓದುಗರಿಗೆ ರಿಟೈಲಾಗಿ ಪುಸ್ತಕಗಳನ್ನ ಯಾರು ಇಷ್ಟಪಡ್ತಾರೆ, ಈ ಕ್ವಾಲಿಫೈಡ್ ಓದುಗರು ಇರ್ತಾರೆ, ಅವರಿಗೆ ಮಾತ್ರ ಆ ಪುಸ್ತಕ ಮಾತ್ರ ತಲುಪ್ತಾ ಇದೆ ಹೊರತು ಉಳಿದಂಥ ಗ್ರಂಥಾಲಯ ಇಲಾಖೆ ಮೂಲಕ ಓದಂಥ ಎಲ್ಲ ಪುಸ್ತಕಗಳು ಓದುಗರಿಗೆ ಇಷ್ಟ ಆಗ್ತಾ ಇಲ್ಲ. ಅದು ಸತ್ಯವಾದ ಮಾತು. ಅದರಿಂದ ನನಗನ್ಸೋದೇನೆಂದರೆ ಒಂದು ಪ್ರಯೋಗ ನಡೀಲಿ ಕನ್ನಡ ನಾಡಿನಲ್ಲಿ. ಗ್ರಂಥಾಲಯ ಇಲಾಖೆ ಖರೀದಿನ 5 ವರ್ಷಗಳ ಕಾಲ ನಿಲ್ಲಿಸ್ಲಿ. ಅವಾಗ ನೋಡೇ ಬಿಡೋಣ ಒಂದು ಪ್ರಯೋಗ ನಿಜವಾಗಿ ಪುಸ್ತಕ ಓದುಗರ ಕೈಗೆ ತಲುಪ್ಸಕ್ ಸಾಧ್ಯನಾ. ಆ ಥರದ್ದೊಂದು ಪ್ರಯೋಗ, ಒಂದು ಸಾಮಾಜಿಕ ಪ್ರಯೋಗ, ಸಾಂಸ್ಕೃತಿಕ ಪ್ರಯೋಗ ಕನ್ನಡ ನಾಡಿನಲ್ಲಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಪೂರ್ಣಿಮಾ ಅವರು ಒಂದು ಮಾತನ್ನು ಹೇಳಿದ್ರು, ಅದನ್ನ ನಾನು ಹೆಚ್ಚು ಬೆಳಕು ಚೆಲ್ಲೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬೆಂಗಳೂರು ಮೈಸೂರಿಗೆ ಇಂಥ ಎಲ್ಲ ಗದ್ದಲುಗಳು ಗೊತ್ತಿರ್ತಾವ್ರಿ, ಉತ್ತರ ಕರ್ನಾಟಕ ಮಂದಿಗೆ ಭಾಳ ಗೊತ್ತಿರೋದಿಲ್ಲ ಇದು. ಏನಂತಂದ್ರೆ ಬಾವಿ ಏನು ಪೇಪರ್ ಮೇಲೆ ಇರ್ತದಲ್ಲ, ಪೇಪರ್ ಮೇಲೆ ಇದ್ದದ್ದು ಬಾವಿ ಹಂಗೆ ಇವ್ರು ಒಂದು ಮಾತು ಹೇಳಿದ್ರು, ಅಲ್ಲಿ ಬರುವಂಥ 7,000 ಪುಸ್ತಕಗಳ ಪ್ರಿಂಟ್ ಆಗ್ಯಾವೇನೋ ಅಂತ. 7,000 ಆಗಿರೋದಿಲ್ಲ. ಯಾಕಂದ್ರೆ ಅವ್ರು ಏನು ಮಾಡಿರ್ತಾರೆ, 4 ಪುಸ್ತಕ ಅದನ್ನು ಕಾಪಿ ರೈಟಿಗೆ ಕೊಟ್ಟು ಅಲ್ಲೊಂದು ಕೊಟ್ಟು ಪುಸ್ತಕದ ಆರ್ಡ್ರ್ ಬಂದ್ಮೇಲೆ ಪ್ರಿಂಟ್ ಮಾಡ್ಬಿಡ್ರಿ ಅಂತ ಬಿಟ್ಬಿಟ್ಟಿರ್ತಾರೆ. ಅಂಥವು ಅವು ಇರ್ತಾವೆ. ಆದ್ದರಿಂದ ಆರ್ಡ್ರ್ ಬಂದ್ಮೇಲೆ ಮಾಡು ಅಂದರೆ 2 ವರ್ಷ ನಾವು ಯಾಕೆ ದುಡ್ಡು ಹಾಕಿ ಇಡೋಣ ಅನ್ನುವಂಥ ಪ್ರಕಾಶಕರು ಅದಾರ. ಇದೆಲ್ಲ ಅಲ್ಲಿ ಆ ಕಡೆ ಇನ್ನೊಂದು ಮಾತು ಹೇಳ್ಬೇಕಾಗಿದೆ ನನಗೆ. ಆಮೇಲೆ ನಾವು ಅಪ್ಲೈ ಮಾಡ್ತೀವಲ್ಲ ಗ್ರಂಥಾಲಯ ಇಲಾಖೆಗೆ, ಅವ್ರು 2 ವರ್ಷದ ನಂತರ ಕೊಡ್ತಾರೆ ಆರ್ಡರು. 2 ವರ್ಷದ ನಂತರ ಇವರು ವಿತರಣೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? DTP ಪುಸ್ತಕ ಬಹಳ ಸುಲಭ ಮಾಡೋದು. ಗ್ರಂಥಾಲಯ ಇಲಾಖೆಗೆ ಸೀಮಿತ ಆಗಂಗೆ ಅನಿಸ್ತಾ ಇದೆ ಗೋಷ್ಠಿ. ಆದರೆ ಓದುಗರ ಒಲವಿನ ಬಗ್ಗೆ ಬಂದರೆ ಇವತ್ತಿಗೂ ಕನ್ನಡದ ಕ್ಲಾಸಿಕ್ಸ್ ಅಂತ ಏನು ಕರಿತೀವಿ ಅದು ನಿರಂತರವಾಗಿ ಮಾರಾಟ ಆಗ್ತಾನೆ ಇದೆ. ಬೇಂದ್ರೆ ಇವತ್ತಿಗೂ ಅದು ಯಾರಾದರೂ ಪ್ರಕಟ ಮಾಡಲಿ, ಬೇಂದ್ರೆ ಇವತ್ತಿಗೂ ಬೆಸ್ಟ್ ಸೆಲ್ಲರ್, ಒಬ್ಬ ಪೋಯೆಟ್ ಆಗಿ ಭಾಳ ಚೆನ್ನಾಗಿ ಸೇಲ್ ಆಗ್ತಾ ಇದ್ದಾರೆ. ಕುವೆಂಪು ಭಾಳ ಚೆನ್ನಾಗಿ ಸೇಲ್ ಆಗ್ತಾ ಇದ್ದಾರೆ. ಈ ದೇವುಡವ್ರ ಪುಸ್ತಕಗಳು ಬಹಳ ಚೆನ್ನಾಗಿ ಸೇಲ್ ಆಗ್ತಾ ಇದ್ದಾವೆ. ಕೆಲವು ತೀರಾ ಕ್ಲಾಸಿಕ್, ಅವು ಓದುಗರ ಕಣ್ಣಿಗೆ ಎಟಕಿಲ್ಲ ಇನ್ನು ಆ ಥರದ್ದು. ಮತ್ತೆ ನಾವು ಪುಸ್ತಕ ಹೇಳಿದ್ರಲ್ಲ ಮೇಡಮ್, ನೀವು ಪುಸ್ತಕ ಮಾರಾಟಗಾರರು, ನಾವು ಬರೀ ಪ್ರಕಾಶಕರಲ್ಲ, ಮುಖ್ಯವಾಗಿ ಮಾರಾಟಗಾರರು. ಅದಕ್ಕಿಂತ ಮುಖ್ಯವಾಗಿ ಒಂದು ಸ್ವಲ್ಪ ಓದುಗ, ನಾನು ಓದ್ತಾ ಇರ್ತೀನಿ, ಅವರ ಕಣ್ಣಿಗೆ ಎಟಕಿದ್ರೆ ಇದು ಒಳ್ಳೆ ಪುಸ್ತಕ ಓದು ಅಂದರೆ ನಮ್ಮ ಓದುಗನ ಮನಸ್ಸು ದೊಡ್ಡದಿದೆ, ಓದ್ತಾನೆ. ನಾವು ಹೇಳಿದ್ರಿ ಪುಸ್ತಕ ನೀವು ಕೊಟ್ಟಿದ್ದ ಪುಸ್ತಕ ಭಾಳ ಚೆನ್ನಾಗಿತ್ತು ಓದ್ತೆ ಅಂತ ಹೇಳಿ. ಈ ಅಭಿರುಚಿ ಬೆಳೆಸೋ ಕೆಲಸ ಮುಖ್ಯವಾಗಿ ಪಾಲಕರಿಂದ ಆಗಬೇಕು. ಯಾಕಂದರೆ ಮಗು ತನ್ನ ತಾರುಣ್ಯಕ್ಕೆ ಬರೋ ತನಕ ಅಂದರೆ 16-17ನೇ ವಯಸ್ಸಿಗೆ ಬರೋ ತನಕ 84% ಸಮಯ ಪಾಲಕರ ಆಶ್ರಯದೊಳಗೆ ಇರುತ್ತಂತೆ, ಆ ಪಾಲಕರ ಪರಿಣಾಮದೊಳಗೆ ಇರುತ್ತಂತೆ. ಇನ್ನು 14% ಬೇರೆ. ಮುಖ್ಯವಾಗಿ ಪಾಲಕರು ಇವತ್ತು ಪುಸ್ತಕದಿಂದ ದೂರ ಆಗ್ತಾ ಇದ್ದಾರೆ. ಅವ್ರಿಗೆ ಯಾವ ಪುಸ್ತಕ ಓದಬೇಕು, ಎಂಥ ಪುಸ್ತಕ ಓದಬೇಕು ಪಾಲಕರಿಗೆ ಗೊತ್ತಿಲ್ಲ. ಇನ್ನು ಶಿಕ್ಷಕರು ಹೇಳಬೇಕು ಅಂತಂದರೆ ಶಿಕ್ಷಕರ ಗತಿ ಈಗ ಈ ಹಿಂದಿನ ಗೋಷ್ಠಿ ಒಳಗೆ ಕೇಳ್ತೀವಿ ನಾವು. ಒಂದು ಬಹಳ ಮುಖ್ಯವಾದ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವಿಷಯ ಓದುಗರ ಒಲವುಗಳಂತಿದ್ರು ಪುಸ್ತಕೋದ್ಯಮದ ಬಗ್ಗೆ ಬಹಳ ಚರ್ಚೆ ಆಗಿದೆ. ಒಲವನ್ನು ಓದುಗರ
ಮೂಡ್ನಕುಡು ಚಿನ್ನಸ್ವಾಮಿ ಅಂತ. ಓದುಗರ ಒಲವನ್ನು ನಿಯಂತ್ರಿಸುವ ಶಕ್ತಿಯ ಬಗ್ಗೆ ಕೂಡ ಒಂದು ಚರ್ಚೆ ಆಗಬೇಕಾಗಿತ್ತು ಅಂತ ನನಗನ್ಸುತ್ತೆ. ಇತ್ತೀಚಿನ ಒಂದು ಘಟನೆ ಮದ್ರಾಸ್ನಲ್ಲಿ, ತಮಿಳುನಾಡಿನಲ್ಲಿ ಪೆರುಮಾಳ್ ಮುರುಗನ್ ಅನ್ನುವ ಲೇಖಕರ ಒಬ್ಬರ ಪುಸ್ತಕವನ್ನು 2010ರಲ್ಲಿ ಪ್ರಕಟವಾದ ಒಂದು ಪುಸ್ತಕವನ್ನು ಈಗ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಅದು ದೊಡ್ಡ ಜಗಳವಾಗಿ ಸರ್ಕಾರ ಮತ್ತು ಲೇಖಕರ ನಡುವೆ ಒಂದು ಮೊನ್ನೆ ತಾನೇ ಸೈಲೆನ್ಸಿಂಗ್ ಅಗ್ರಿಮೆಂಟ್ ಅಂತ ಆಗಿದೆ. ಆತ ತಾನು ಮುಂದೆ ಇನ್ನೆಂದೂ ಬರೆಯಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಇದು ಸರ್ಕಾರ ಮಾಡಿರೋ ಕೆಲಸ, ಇದನ್ನು ಖಂಡಿಸಬೇಕಾಗತ್ತೆ ನಾವು. ಅದಕ್ಕೆ ಈ ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಅದಕ್ಕೊಂದು ನಿರ್ಣಯ ಮಾಡಿ ಅಂತ, ಸಾಧ್ಯ ಆದರೆ ನಿರ್ಣಯ ಇಲ್ಲದಿದ್ದರೆ ಅದನ್ನು ಖಂಡಿಸಬೇಕಾಗತ್ತೆ ನಾವು. ಆದರೆ ಒಲವು, ಈ ವಿಷಯ ಓದುಗರ ಒಲವುಗಳು ಅಂತಿರೋದ್ರಿಂದ ಇದನ್ನು ನಮಗೆ ಇನ್ನೊಂದು ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆನೂ ಚರ್ಚೆ ಆಗಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಹೇಳಬೇಕು. ಇಷ್ಟೊತ್ತು ತುಂಬ ಚೆನ್ನಾಗಿ ಚರ್ಚೆ ಆಗಿದೆ, ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಈಗ ನಾವು ಈ ಕನ್ನಡ ಓದುಗರನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮಲ್ಲಿ ಈಗ ಯುವಕರು ಹೆಚ್ಚು ಓದ್ತಾ ಇಲ್ಲ ಮತ್ತು ಅವರು ಪುಸ್ತಕಗಳನ್ನು ಕೊಳ್ತಾ ಇಲ್ಲ ಅನ್ನೋದು ಈಗ ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಬಹುಶಃ ಒಂದು ಸರಳವಾಗಿ ನಾವು ಹೀಗೆ ಹೇಳ್ಬೋದು ಅಂತ ಅನಿಸುತ್ತೆ. ಸರ್ಕಾರ ಕನ್ನಡವನ್ನು ಕಡ್ಡಾಯವಾಗಿ ಒಂದು ಭಾಷೆಯಾಗಿ ಆದರೂ ಕನಿಷ್ಠ SSLCವರೆಗಾದರೂ ಕಲಿಸಿದರೆ ಆಗ ಮಕ್ಕಳು ಕನ್ನಡ ಕಲಿತಾರೆ, ಪುಸ್ತಕಗಳನ್ನ ಓದ್ತಾರೆ ಮತ್ತು ಕನ್ನಡ ಭಾಷೆ ಸಂಸ್ಕೃತಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಈಗ ಒಂದು ಅಕ್ಷರನೂ ಕಲಿದೆ, ಕಳೆದ 20 ವರ್ಷದಿಂದ ಕನ್ನಡವನ್ನೇ ಕಲಿದೆ ಮಕ್ಕಳು ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ಅವರು ಹೇಗೆ ಭಾಷೆನ ಬೆಳೆಸೋದಕ್ಕೆ ಸಾಧ್ಯ? ಹಾಗಾಗಿ ಇದು ಸರ್ಕಾರದ ಮೇಲೇ ಕೊನೆಗೆ ಬೀಳುತ್ತೆ. ಸರ್ಕಾರವೇ ಈ ಒಂದು ನಿರ್ಣಯವನ್ನು ತಗೊಂಡು ಹೇಗಾದರೂ ಸರಿ ಒಂದು ವಿಷಯವಾಗಿ 1ರಿಂದ 10ರವರೆಗೂ ಕಲಿಸುವ ಒಂದು ಇದನ್ನು ಮಾಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಭಾಗವಹಿಸಿದ ಎಲ್ಲರಿಗೂ ನಮಸ್ಕಾರ.